ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 89ನೇ ಭಾಗ. 88ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 14ನೇ ಸರ್ಗದ 29ನೇ ಶ್ಲೋಕ ಅಲ್ಲಿಗೆ ಕೊನೆಗೊಂಡಿತ್ತು. ಆಚಾರ್ಯರು ಈ ಕಾಸರಗೋಡು ಪ್ರಾಂತದ ಕಾವು ಮಠದಲ್ಲಿ ಇದ್ದಾರೆ. ಕಾವು ಪ್ರಾಂತದಲ್ಲಿ ವಿಷ್ಣುಮಂಗಲ ದೇವಾಲಯ ಅಲ್ಲಿದ್ದಾರೆ. ಅವರ ದಿನಚರಿ ಏನಿತ್ತು, ಪ್ರತಿನಿತ್ಯ ಏನೇನು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ರು ಅಂತ ಕವಿಗಳು ವಿವರಣೆಸಲಿಕ್ಕೆ ತೊಡಗಿದ್ದಾರೆ. ಆಚಾರ್ಯರು ಬೆಳಗಾಗಿ ಎದ್ದು ಆಹ್ನಿಕಗಳನ್ನು ಮುಗಿಸಿ ಪಾಠಕ್ಕೆ ತೊಡಗುತ್ತಿದ್ರು. ಸೂರ್ಯ ನಡುನೆತ್ತಿಗೆ ಬರುವ ಹೊತ್ತಿಗೆ ಪಾಠ ಪ್ರವಚನವನ್ನು ನಿಲ್ಲಿಸಿ ಸರೋವರಕ್ಕೆ ಸ್ನಾನಕ್ಕೆ ಹೋಗ್ತಾ ಇದ್ರು. ಸರೋವರದಲ್ಲಿ ಸ್ನಾನ ಮಾಡಿ ಅಲ್ಲಿ ಶಾಲಗ್ರಾಮಗಳಿಗೆ ಅಭಿಷೇಕ ಮಾಡಿ ಅದನ್ನ ತೀರ್ಥವಾಗಿ ತಗೊಂಡು ಮುಂದೆ ಗೋಪಿಚಂದ್ರ ಮೊದಲಾದವುಗಳನ್ನು ಹಚ್ಕೊಳ್ತಿದ್ರು. ಅದೇ ನೀರಿನಿಂದನೇ ಅಭಿಷೇಕ ಮಾಡಿದ ನೀರೇನಿದೆ ಅದರಿಂದಲೇ ಹಚ್ಕೊಳ್ಳುವಂಥ ಒಂದು ಪದ್ಧತಿ. ತರಣೆಭಿರಿವ ಗೌರೈರ್ ಊರ್ಧ್ವಪುಂಡೈರ್ ದ್ವಿಷಡ್ಭಿ ಸದರ ಪರಮಚಕ್ರೋ ದೀರ್ಣತೇಜ ಹರಿಷ್ಟ ಮುರರಿಪು ವಿಮುಖಾನಾಂ ದುಸ್ಸಹೋ ದೇಹಭಾಜಾಂ ಲಯ ಸಮಯ ಇವಾನ್ಯೋ ಮಾನ್ಯಧೀರಾಭಭಾಸೆ. 12 ಪುಂಡ್ರಗಳನ್ನು ಅವರು ಹಂಚಿಕೊಂಡ್ರು. ಶಂಖ ಚಕ್ರ ಮೊದಲಾದವುಗಳನ್ನು ಕೂಡ ಅವರು ಧಾರಣೆ ಮಾಡಿಕೊಂಡಿದ್ರು. ಸದರ ಪರಮ ಚಕ್ರೋ ದೀರ್ಣ ತೇಜಾಹ, ದರ ಅಂದ್ರೆ ಶಂಖ, ಚಕ್ರ ಅಂದ್ರೆ ಚಕ್ರ, ಅವುಗಳನ್ನು ಕೂಡ ಧಾರಣೆ ಮಾಡಿದ್ದಾರೆ. ಆ ಮಧ್ವರನ ದೂರದಿಂದ ನೋಡಿದರೆ ಮಾನ್ಯಧೀಹಿ ಲಯ ಸಮಯ ಇವ ಆಭಭಾಸೆ, ಪ್ರಳಯ ಕಾಲದಂತೆ ಕಾಣ್ತಾ ಇದ್ರು ಆಚಾರ್ಯರು. ಆಚಾರ್ಯರು ಮತ್ತು ಪ್ರಳಯ ಕಾಲ ಅವೆರಡಕ್ಕೆ ಏನು ಹೋಲಿಕೆ, ಅವೆರಡರಲ್ಲಿ ಸಮಾನವಾದಂಥ ವಿಶೇಷಣಗಳೇನು ಅಂದ್ರೆ, ಅವರು 12 ನಾಮಗಳನ್ನು ಹಂಚಿಕೊಂಡಿದ್ರಲ್ಲ, ಆ 12 ನಾಮಗಳು 12 ಸೂರ್ಯರಂತೆ. ಪ್ರಳಯ ಕಾಲದಲ್ಲಿ 12 ಜನ ಸೂರ್ಯರು ಉದಯಿಸ್ತಾರೆ. ಉದಯಿಸಿ ಪ್ರಕಾಶಮಾನರಾಗಿರ್ತಾರೆ. ವಿಪರೀತವಾದಂತಹ ಶಾಖವನ್ನ ಆ ಸಂದರ್ಭದಲ್ಲಿ ಉತ್ಪಾದನೆ ಮಾಡಿ ಜಗತ್ತಿನ ನಾಶಕ್ಕೆ ಕಾರಣರಾಗ್ತಾರೆ ಅಂತ ಶಾಸ್ತ್ರವಿದೆ, ಸಂಪ್ರದಾಯ ಇದೆ. ಅದರಂತೆ 12 ನಾಮಗಳನ್ನು ಇವರು ಹಚ್ಕೊಂಡಿದ್ರಲ್ಲ, ಬೆಳ್ಳಗಿನ ನಾಮಗಳು, ಪ್ರಕಾಶಮಾನವಾದ ಪುಂಡ್ರಗಳು. ವಸ್ತುತಃ ಅದಕ್ಕೆ ಪುಂಡ್ರ ಅಂತಾನೆ ಅನ್ಬೇಕು. ನಾಮ ಅಂತ ನಾವೇನಂತೀವಲ್ಲ, ನಾಮ ಏನಲ್ಲ ಅದು. ಅದಕ್ಕೆ ಒಂದೊಂದು ಪುಂಡವನ್ನು ಹಚ್ಕೊಳ್ಳುವಾಗ ಭಗವಂತನ ಒಂದೊಂದು ನಾಮವನ್ನು ಹೇಳ್ತೀವಲ್ಲ, ಅದಕ್ಕಾಗಿ ಅವುಗಳನ್ನು ನಾಮ ಅಂತ ಕರೆಯುವಂತ ಪ್ರಸಿದ್ಧಿ ಬಂತು ಅಂತ ಕಾಣಿಸ್ತದೆ. ಹೀಗೆ ಪ್ರಳಯ ಕಾಲದಲ್ಲಿ 12 ಸೂರ್ಯರು, ಮಧ್ವರ ಶರೀರದಲ್ಲಿ 12 ಪುಂಡ್ರಗಳು. ಮಧ್ವರ ಶರೀರದ ಮೇಲೆ ಶಂಖ ಚಕ್ರ ಮೊದಲಾದ ಮುದ್ರೆಗಳಿವೆ. ಪ್ರಳಯ ಕಾಲದಲ್ಲಿ ಚಕ್ರ ಶಂಖಗಳನ್ನು ಕೈಯಲ್ಲಿ ಧಾರಣೆ ಮಾಡಿದಂತಹ ಪರಮಾತ್ಮ, ನರಸಿಂಹರೂಪಿಯಾದ ಭಗವಂತ, ಉದೀರ್ಣ ತೇಜಾಹ, ತನ್ನ ತೇಜಸ್ಸನ್ನ ಹೆಚ್ಚು ಮಾಡಿಕೊಂಡು ಈ ಜಗತ್ತನ್ನ ನಾಶ ಮಾಡಲಿಕ್ಕಾಗಿ ಸನ್ನದ್ಧನಾಗಿರ್ತಾನೆ. ಈ ಪ್ರಳಯ ಹಾಗೆ ಮಧ್ವರು ಇಬ್ರು ಕೂಡ ಮುರರಿಪು ವಿಮುಖಾನಾಂ ದೇಹಭಾಜಾಂ ದುಸ್ಸಹ, ಯಾರು ಭಗವಂತನಿಗೆ ವಿಮುಖರೋ, ಭಗವಂತನನ್ನು ಕುರಿತಾದಂತಹ ಉಪಾಸನೆಯನ್ನ ಜೀವಮಾನದಲ್ಲಿ ಮಾಡಲಿಲ್ವೋ ಅಂಥ ಜೀವಿಗಳಿಗೆ ದುಸ್ಸಹರು. ಮಧ್ವರ ತೇಜಸ್ಸನ್ನು ಸಹಿಸೋದು ಕಷ್ಟ, ಪ್ರಳಯವನ್ನು ಸಹಿಸೋದು ಕಷ್ಟ. ಪ್ರಳಯ ಬಂದಾಗ ಅವರಿಗೆ ಆ ಪರಮಾತ್ಮನಿಂದ ವಿಮುಖವಾದ ಜೀವನವನ್ನು ನಡೆಸುವವರಿಗೆ ದುಃಖ ಆಗ್ತದೆ. ಅದಕ್ಕಾಗಿ ಈ ಎಲ್ಲ ವಿಶೇಷಣಗಳು ಮಧ್ವರಲ್ಲಿ ಮತ್ತೆ ಆ ಪ್ರಳಯ ಕಾಲದಲ್ಲಿ ಹೊಂದಾಣಿಕೆ ಆಗುವಂಥ ವಿಶೇಷಣಗಳು. ಇದೊಂದು ವಿಷಯವನ್ನು ಗಮನಿಸಬೇಕು. 12 ನಾಮಗಳನ್ನ ಹಂಚ್ಕೊಳ್ತಿದ್ರು. ಈಗ ನಾವು ಇಲ್ಲಿ ಎದೆ ಮೇಲೆ ಬಲಭಾಗದಲ್ಲಿ ಒಂದು ನಾಮ ಹಚ್ಕೋತೀವಲ್ಲ, ಒಂದು ಪುಂಡ ಹಚ್ಕೋತೀವಲ್ಲ, ಅದಾಗ್ಬಿಟ್ರೆ 13 ಆಗಿಬಿಡ್ತಾವ. ಒಟ್ಟು 12 ನಾಮಗಳನ್ನು ಹಚ್ಕೊಳ್ಳುವಂಥದ್ದು ಒಂದು ಸಂಪ್ರದಾಯ ಇತ್ತು. ಈಗ ನಾವು ಹಚ್ಕೊಳ್ಳೋದು 13. ಹಚ್ಕೊಂಡು ತಪ್ಪು ಅಂತ ಹೇಳೋದಿಲ್ಲ ನಾನು. ಸಂಪ್ರದಾಯದಲ್ಲಿ ನಾನಾ ಸಂಗತಿಗಳು ಬಂದಿರ್ತವೆ. ಈ ಕಡೆ ಕೂಡ ಎಡಭಾಗದಲ್ಲೂ ಕೂಡ ಕೆಲವರು ಹಚ್ಕೋತಾರೆ, ಒಂದು ಗುಂಡಗಿನ ನಾಮವನ್ನು ಹಚ್ಕೋತಾರೆ. ಹಾಗೆಲ್ಲ ಸೇರಿ 14 ಆಗ್ತವೆ. 12 ಹಚ್ಕೊಂಡ್ರೆ ಸಾಕು ಅನ್ನೋದು ಈ ಪ್ರಸಂಗವನ್ನು ನೋಡಿದ್ರೆ ಗೊತ್ತಾಗ್ತದೆ. ಆಚಾರ್ಯರು ಧಾರಣೆ ಮಾಡಿದ ರೀತಿಯನ್ನು ನೋಡಿದ್ರೆ ಇಲ್ಲಿ ಗೊತ್ತಾಗ್ತದೆ. ಆಚಾರ್ಯರು ಅಲ್ಲಿ ಸ್ನಾನ ಮಾಡಿ
ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿ ಮುಂದೆ ತೀರ್ಥ ಪ್ರಾಶನ ಮಾಡಿ ಪುಂಡವನ್ನು ಹಚ್ಚಿಕೊಂಡು ಮಧ್ಯಾಹ್ನದ ಅನ್ನಿಕವನ್ನ ಮಾಡುವುದನ್ನೆಲ್ಲ ಸುತ್ತಲೂ ಜನ ನಿಂತ್ಕೊಂಡು ನೋಡ್ತಿದ್ರು. ಸ್ವಾಭಾವಿಕವಾಗಿ ಸುಂದರವಾದಂತಹ ಅವರು ಪೂರ್ಣಚಂದ್ರನಂತ ಮುಖವನ್ನ ನೋಡ್ತಾ ಇದ್ರು. ನೋಡ್ತಾ ಕೂತವರಿಗೆ ಆ ಆಚಾರ್ಯರ ವ್ಯಕ್ತಿತ್ವ ಯಾವ ಥರದ ಒಂದು ಪ್ರಭಾವ ಬೀರಿತ್ತು ಅಂದ್ರೆ, ತಮ್ಮ ಆನ್ನಿಕವನ್ನೆಲ್ಲ ಮುಗಿಸಿ ಇನ್ನು ಪೂಜೆಗೆ ಹೊರಡಬೇಕಾಗಿತ್ತಲ್ಲ ಆಚಾರ್ಯರು. ಆ ಪೂಜೆಗೆ ಹೊರಡುವಾಗ ಮುಂದೊಬ್ಬ ಶಿಷ್ಯ ದಾರಿ ದಾರಿ ಅಂತ ಜೋರಾಗಿ ಜನರಿಗೆ ಘೋಷಣೆ ಮಾಡಿ ದಾರಿ ಬಿಡಿಸ್ಕೊಂಡು ಬರ್ತಿದ್ದ. ಈಗಿನ ಸ್ವಾಮಿಗಳಿಗೂ ಹಾಗೊಂದು ವ್ಯವಸ್ಥೆ ಇರ್ತದಲ್ಲ, ಎಡಬಲ ಸೇವಕರು ಇರ್ತಾರಲ್ಲ ಹಾಗೆ. ಆದ್ರೆ ಆಚಾರ್ಯರ ಬಗ್ಗೆ ಅಷ್ಟೊಂದು ಭಯ ಭಕ್ತಿ ಜನರಲ್ಲಿ ಮೂಡಿತ್ತಲ್ಲ, ಇವ್ರು ಈ ಎದುರಿಗೆ ಬರುವಂತಹ ಒಬ್ಬ ವ್ಯಕ್ತಿ ಎಡಬಲ ಸೇವಕ ದಾರಿ ದಾರಿ ಅಂತ ಹೇಳೋದಕ್ಕಿಂತ ಮೊದಲೇ ಅವರು ದಾರಿ ಬಿಟ್ಟುಬಿಟ್ಟಿದ್ರು. ಪ್ರಚಲತಿ ಪದವೀಂ ತಾಂ ಪ್ರಾಂಜಲಿ ಸ್ಥೂರ್ಣ ಮಾರಾತ್, ಕೈ ಮುಗಿದು ಆಚಾರ್ಯರಿಗೆ ದಾರಿ ಕೊಟ್ಟು ದೂರ ನಿಂತಿತ್ತು ಜನ ಸಮುದಾಯ. ಆಚಾರ್ಯರು ಸರೋವರದಿಂದ ಮೇಲೆ ಬಂದು ಆ ದೇವಾಲಯ ಎಲ್ಲಿ ಪೂಜೆ ನಡೀತಿತ್ತಲ್ಲ ಅಲ್ಲಿ ಬಂದು ತಲುಪಿದ್ರು. ಬಂದು ತಲುಪಿದ ಮೇಲೆ ಕಾಲು ತೊಳ್ಕೊಂಡ್ರು. ಕಾಲು ಮಣ್ಣು ಕೆಸರು ಇತ್ಯಾದಿ ಹತ್ತಿರ್ತದಲ್ಲ ಅದನ್ನು ಅವ್ರು ತೊಳ್ಕೊಬೇಕಾಗಿತ್ತು. ತೊಳ್ಕೊಂಡಾದ್ಮೇಲೆ ಅಲ್ಲೇನು ನೀರು ಬಿದ್ದಿತ್ತಲ್ಲ, ನೆಲದ ಮೇಲೆ ನೀರು ಹರಿದಿತ್ತಲ್ಲ, ಅದನ್ನ ಜನ ಪೂರ್ಣವಾಗಿ ಕೈಯಿಂದ ತಗೊಂಡು ಎಲ್ಲರೂ ನನಗೆ ನನಗೆ ಅಂತ ಧಾರಣೆ ಮಾಡಿ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡ್ರು. ದದತಿ ಜನನಿಕಾಯೇ ಸರ್ವ ಮುರ್ವೀಗದಂಚ, ವಸ್ತುತಃ ಭೂದೇವಿಗೆ ಸ್ವಲ್ಪವೂ ನೀರು ಉಳಿಯದಂತೆ ಸ್ಪರ್ಧೆಯಿಂದ ಅವರೆಲ್ಲ ಹಚ್ಕೊಂಡ್ಬಿಟ್ರು. ಭೂಮಿಗೆ ಅದೇನು ಅಷ್ಟು ಸಂತೋಷ ಅನಿಸಲಿಲ್ಲ. ನನಗೂ ಒಂದು ಸ್ವಲ್ಪ ನೀರು ಬೇಕು ಅಂತ ಅನಿಸಿತ್ತು ಅದಕ್ಕೆ. ಆದರೆ ಭೂಮಿ ಅದನ್ನು ಸಹಿಸಿಕೊಂಡಿತ್ತು. ಯಾಕೆಂತಂದ್ರೆ ಭೂಮಿದು ಸಹಿಸಿಕೊಳ್ಳೋದೇ ಗುಣ. ಅದಕ್ಕೆ ಕ್ಷಮ ಅಂತ ಹೆಸರಿದೆಯಲ್ಲ, ಕ್ಷಮ ಅಂದ್ರೆ ಸಹಿಸಿಕೊಳ್ಳುವಂತ ವ್ಯಕ್ತಿ ಅಂತಾನೆ ಅರ್ಥ. ಅದು ತನ್ನ ಸ್ವಾರ್ಥವನ್ನು ಬದಿಗೊತ್ತಿ ಜನರಿಗೆ ಆಚಾರ್ಯರ ಪಾದ ತೊಳೆದ ನೀರು ಬೇಕು ಅಂತ ಅಷ್ಟೊಂದು ಹಂಬಲ ಇದ್ರೆ ಅವ್ರು ತಗೊಳ್ಳಿ, ಅವರು ಅದನ್ನು ಸ್ವೀಕಾರ ಮಾಡಲಿ, ನನಗಿಲ್ಲದೇ ಇದ್ರೂ ತೊಂದರೆ ಇಲ್ಲ ಅಂತ ಉದಾರ ಭಾವದಿಂದ ಭೂಮಿ ಅದನ್ನು ಬಿಟ್ಟುಕೊಟ್ಟಿತ್ತು. ಈ ಬಿಟ್ಟುಕೊಟ್ಟಿದ್ರಿಂದ ಅದಕ್ಕೆ ಕ್ಷಮ ಅಂತೇನು ಹೆಸರಿದೆ, ಆ ಹೆಸರು ಸಾರ್ಥಕ ಆಯಿತು. ಇಲ್ಲದೇ ಇದ್ರದ್ದು ಸಾರ್ಥಕ ಆಗ್ತಿರ್ಲಿಲ್ಲ. ಆಚಾರ್ಯರು ಅಲ್ಲಿ ಪೂಜೆಗೆ ಬಂದು ಕೂಡುವ ಹೊತ್ತಿಗೆ ಒಬ್ಬ ಶಿಷ್ಯ, ಎಡಬಲ ಸೇವಕರಲ್ಲಿ ಒಬ್ಬ ಶಿಷ್ಯ ಒಂದು ಕಮಂಡಲವನ್ನು ತಂದಿಟ್ಟ, ಒಂದು ಗಿಂಡಿಯನ್ನು ತಂದಿಟ್ಟ. ಗಿಂಡಿ, ಬೇರೆ ಬೇರೆ ತಂಬಿಗೆಗಳು, ಕಲಶಗಳು ಇವುಗಳನ್ನೆಲ್ಲ ತಂದಿಟ್ಟ. ಅದನ್ನ ಆ ದೇವರಿಗೆ ಅಭಿಷೇಕ ಮಾಡಬೇಕಾದಂತಹ ನೀರು ಅವೆಲ್ಲ ಹೇಗೆ ಭಯಭಕ್ತಿಯಿಂದ ತಂದಿಟ್ಟ. ಅವಿದಿತ ರಸಭೇದಂ, ಆ ನೀರಿನ ರಸ ಎಂಥದ್ದು ಅಂತ ನೋಡಿರಬಾರ್ದು ಮೊದಲು, ಅದರ ಮೀಸಲು ಹೋಗಿರಬಾರ್ದು. ಇದು ಒಂದು ಗುಣ. ತಂಪಾದಂಥ ನೀರು, ಸ್ವಚ್ಛವಾದಂತಹ, ಬೇರೆ ಯಾವುದೇ ರೀತಿಯಾದಂತಹ ಗಂಧ ಅದಕ್ಕಿಲ್ಲ, ಅಂಥ ಸ್ವಚ್ಛವಾದಂತಹ ನೀರದು. ಲಘು ಅಂತ ಇನ್ನೊಂದು ಶಬ್ದವನ್ನ ಬಳಕೆ ಮಾಡ್ತಾರೆ. ಗುರುತ್ವ ದೋಷರಹಿತಂ, ನೀರಿನಲ್ಲಿ ಗಡಸು ನೀರು ಮತ್ತೆ ಹಗುರ ನೀರು ಅಂತ ಎರಡು ತರದಿರ್ತಾವಲ್ಲ, ಇದು ಹಗುರವಾದಂತಹ ನೀರು ಅಂತ ವರ್ಣನೆ ಮಾಡ್ತಾರೆ. ಪ್ರಾಯ ಒಂದು ಬಟ್ಟೆಯನ್ನು ತಗೊಂಡು ಆ ಬಟ್ಟೆಯಿಂದ ಆ ನೀರನ್ನು ಸೋಸಿ ಸಾಧ್ಯವಾದಷ್ಟು ಮಟ್ಟಿಗೆ ಅದರ ಗಡಸು ಗುಣ ಏನಿದೆ ಆ ಗಡಸು ಗುಣವನ್ನ ತೆಗೆದು ಹಾಕಿದಂತಹ ನೀರು ಅಂತ ಹೀಗೆ ಅರ್ಥ ಅದಂತ ನಾವು ತಿಳ್ಕೋಬಹುದು. ಅಗಂಧಂ, ಯಾವುದೇ ರೀತಿಯಾದಂತಹ ಬೇರೆ ಯಾವುದೇ ಗಂಧ ಅದಕ್ಕೆ ಸೇರಿಲ್ಲ ಇನ್ನು. ಅದರೊಳಗೆ ಗಂಧ ತುಳಸಿ ಇತ್ಯಾದಿಗಳನ್ನ ಹಾಕಿ, ಪಚ್ಚಕರ್ಪೂರ ಮೊದಲಾದವುಗಳನ್ನು ಹಾಕಿ ಆಮೇಲೆ ಅದನ್ನು ತಯಾರು ಮಾಡ್ತಾರೆ. ಅದು ಹೊರತು ಅದರಲ್ಲಿ ಮೊದಲೇ ಯಾವುದೇ ಗಂಧವೂ ಸೇರಿರಲಿಲ್ಲ. ಲಘು ಅಗಂಧಂ ಅಂತ ಅದಕ್ಕೆ ಅದನ್ನು ಹೇಳಿದ್ರು. ವಿಮರಂ ಅಮಲಪಾಣಿ, ಸ್ವಚ್ಛವಾದಂಥ ನೀರು. ಪಾಣಿದೇಹಿ ಅಪ್ರವಿಷ್ಟಂ, ಉಗುರು ಅದಕ್ಕೆ ಸೋಕಿಲ್ಲ. ಅಂದ್ರೆ ತಂಬಿಗೆ ಹಿಡ್ಕೊಂಡು ತೊಗೊಂಬರುವಾಗ ತಂಬಿಗೆ ಒಳಗೆ ಕೈ ಹಾಕೊಂಡು ಅದನ್ನು ತರಬಾರದು. ಮೇಲೆ ಕೈ ಹಿಡಿದು ಅಥವಾ ಪಾರ್ಶ್ವದಲ್ಲಿ ಕೈ ಹಿಡಿದು ಅದನ್ನ ಬಹಳ ಎಚ್ಚರಿಕೆಯಿಂದ ತರಬೇಕು ಅಂಥ ನೀರು ಅಂತ. ವದನ ಪವನ ಭೀತ್ಯ, ನಾವೀಗ ತರುವಾಗ ನಮ್ಮ ಮುಖದ ಎದುರಿಗೆ ಅದನ್ನು ಹಿಡಿದ್ರೆ ನಮ್ಮ ಮುಖದ ಗಾಳಿ ಅದಕ್ಕೆ ಸೋಂಕಿ ಅದು ಅಪವಿತ್ರ ಆಗಬಹುದು. ಅದಕ್ಕೆ ಪಾರ್ಶ್ವತೋ ಬಿಭ್ರತಗ್ರಂ, ಸ್ವಲ್ಪ ಹಿಂಗೆ ಪಕ್ಕದಿಂದ ಹಿಡ್ಕೊಂಡು ಬಂದ, ನಮ್ಮ ಶರೀರದಿಂದ ಸ್ವಲ್ಪ ದೂರದಲ್ಲಿ, ಮುಖದಿಂದ ದೂರದಲ್ಲಿ ಅದನ್ನು ಹಿಡ್ಕೊಂಡು ಬಂದ ಆ ಶಿಷ್ಯ. ಕಮಥ ಕರಕಪೂರ್ಣಂ ಸಂಯಮಿ ಇಹ ಅನಿನಾಯ, ಸಂಯಮಿ, ಅತ್ಯಂತ ಸಂಯಮವಾಗಿ, ಸಂಯಮಪೂರ್ಣವಾಗಿ ಯಾವುದೇ ರೀತಿಯಾದ ಅಪಚಾರ ಭಗವಂತನಿಗೆ ಆಗಬಾರದು ಅನ್ನುವ ಎಚ್ಚರದಿಂದ ಒಬ್ಬರು ಶಿಷ್ಯರು ಆ ನೀರನ್ನು ತಂದರು.
ಅಂಥ ನೀರಿನಿಂದ ಆಚಾರ್ಯರು ಆ ಭಗವಂತನಿಗೆ ಅಭಿಷೇಕ ಮಾಡಿದರು. ಶಂಖದಲ್ಲಿ ಮೊದಲು ಆ ನೀರನ್ನು ತುಂಬಿದ್ರು, ನೀರನ್ನು ತುಂಬಿ ಭಗವಂತನಿಗೆ ಅಭಿಷೇಕ ಮಾಡಿದರು ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಜಲಜಂ ಅಮೃತಪೂರೈ ಪೂರಯಾಮಾಸ ರಮ್ಯಂ ವಿಹಸಿತ ಸ್ಥಿತಭಂಗ ಶ್ರೀ ಪ್ರಕರ್ಷಂ ಸ್ಥಿತಿಂನ. ಜಲಜಂ ಅಮೃತಪೂರೈ ಪೂರಯಾಮಾಸ ರಮ್ಯಂ ಸಮಯ ಗುಣ ವಿಶೇಷಾಲೋಚಕೈರ್ಲಾಲನೀಯ ಸಸುರಭಿ ಸುಮನೋಭಿ ಸಸ್ಫುಟಂ ಗೌರಪಕ್ಷ. ಆಚಾರ್ಯರು ಆ ಶಂಖದಲ್ಲಿ ನೀರನ್ನು ತುಂಬಿಸಿದರು. ನೀರನ್ನು ತುಂಬಿಸಿ ಅದನ್ನು ಮುಂದೆ ಭಗವಂತನಿಗೆ ಅಭಿಷೇಕ ಮಾಡಿದರು. ಅದನ್ನು ವರ್ಣನೆ ಮಾಡ್ತಾರೆ. ಆ ಶಂಖ ಎಂಥದ್ದು ಅಂತಂದ್ರೆ ಅತ್ಯಂತ ಸ್ವಚ್ಛವಾದಂತಹ ಸಿತಿಮ್ನ ಬೆಳ್ಳಗಿನ ಕಾಂತಿ ಅದರದ್ದು. ಆ ಬೆಳ್ಳಗಿನ ಕಾಂತಿಯುಳ್ಳಂಥ ಆ ಶಂಖದಲ್ಲಿ ಆಚಾರ್ಯರು ನೀರನ್ನು ತುಂಬಿಸಿದರು. ಶಂಖ ಒಂದು ಕಮಲದಂತೆ ಇತ್ತು. ಕಮಲದ ಸೊಬಗನ್ನು ಮೀರಿಸಿದಂತಹ ಶಂಖ ಅದು. ಅಂತಹ ಶಂಖದಲ್ಲಿ ನೀರನ್ನು ತುಂಬಿಸಿದರು. ಆಚಾರ್ಯರು ಗೌರಪಕ್ಷ ಅಂತ ಯಾವತ್ತೂ ಕೂಡ ಶುದ್ಧವಾದಂತಹ ಪ್ರಾಮಾಣಿಕವಾದಂತಹ ಸಿದ್ಧಾಂತ ಏನಿದೆ ಅದನ್ನೇ ಅವರು ಪ್ರತಿಪಾದನೆ ಮಾಡುವಂಥವ್ರು. ಅದಕ್ಕಾಗಿ ಅವರನ್ನು ಗೌರಪಕ್ಷರು ಅಂತ ಕವಿಗಳು ಒಂದು ಶಬ್ದದಿಂದ ಕರೀತಾರೆ. ಸಮಯ ಗುಣ ವಿಶೇಷಾಲೋಚಕೈ ದೇವತೆಗಳು ಆಚಾರ್ಯರು ರಚನೆ ಮಾಡಿದ ಶಾಸ್ತ್ರ ಏನಿದೆ ಅದನ್ನೆಲ್ಲ ಓದಿ ಅಂಥ ದೇವತೆಗಳು, ಸುಮನಸರು ಅಂದ್ರೆ ದೇವತೆಗಳು, ಅವರು ಆಚಾರ್ಯರು ರಚನೆ ಮಾಡಿದ ಶಾಸ್ತ್ರ ಸ್ಮೃತಿ ಶ್ರುತಿ ಎಲ್ಲ ಶಾಸ್ತ್ರಗಳಿಗೆ ಅನುರೂಪವಾಗಿದೆ, ಅದಕ್ಕೆ ಹೊಂದಾಣಿಕೆ ಆಗುವಂತಿದೆ ಅಂತ ಅವರು ಅದನ್ನು ಮೆಚ್ಚಿ ಅದನ್ನು ಪ್ರಶಂಸೆ ಮಾಡ್ತಾರೆ. ಮತ್ತೆ ಆಚಾರ್ಯರಿಗೆ ಮಾನ್ಯತೆಯನ್ನು ಕೊಡ್ತಾರೆ. ಇಂಥ ಒಂದು ಹಿರಿಮೆಯನ್ನು ಪಡೆದಂಥ ಆಚಾರ್ಯರು ಆ ಪಾಂಚಜನ್ಯವನ್ನ ನೀರಿನಿಂದ ತುಂಬಿಸಿದರು. ಎಂಥ ನೀರಿನಿಂದ? ಸಸುರಭಿಸ್ಮನೋಭಿಹಿ. ಆ ನೀರಿನಲ್ಲಿ ಹೂವು ತುಳಸಿ ಇತ್ಯಾದಿಗಳನ್ನು ಹಾಕಿದ್ರು ಮೊದಲೇ. ಅಂದ್ರೆ ಇದು ಭಗವಂತನಿಗೆ ಅಭಿಷೇಕ ಮಾಡುವಂತಹ ಕಲಶೋದಕ ಅಂತ ಏನಿದೆ ಅಂಥದ್ದು. ಶುದ್ಧ ಸ್ವಚ್ಛವಾದಂತಹ ಪರಿಮಳವುಳ್ಳಂತಹ ಅದ್ಭುತವಾದ ಪರಿಮಳವುಳ್ಳ ಹೂವು ತುಳಸಿಯನ್ನು ಕೂಡ ಇಟ್ಕೊಳ್ಬೇಕು. ಅಂಥವನ್ನೆಲ್ಲ ಹಾಕಿದಂಥ ನೀರು, ಆ ನೀರಿನಿಂದ ಆ ಶಂಖವನ್ನು ತುಂಬಿಸಿ ಮುಂದೆ ಅಭಿಷೇಕ ಮಾಡಿದ್ರು ಅಂತ ತಿಳ್ಕೊಳ್ಬೇಕು. ಅದು ಹೇಗೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಗೌರ ಪಕ್ಷ ಅಂತಂದ್ರೆ ಶುಕ್ಲ ಪಕ್ಷ ಅಂತ ಅರ್ಥ. ಈ ಶುಕ್ಲ ಪಕ್ಷದಲ್ಲಿ ಮತ್ತೆ ಕೃಷ್ಣ ಪಕ್ಷದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ವಿದ್ಯಮಾನ ಇದೆ. ಅದು ಬಹುತೇಕ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಕೃಷ್ಣ ಪಕ್ಷದಲ್ಲಿ ಚಂದ್ರ ದಿನೇ ದಿನೇ ತನ್ನ ಕಲೆಗಳನ್ನು ಕಳ್ಕೊತಾನೆ. ಹುಣ್ಣಿಮೆ ದಿವಸ ಪೂರ್ಣವಾಗಿದ್ದ ಚಂದ್ರ ಅದ್ರ ಮಾರನೇ ದಿವಸ ಒಂದು ಕಲೆಯನ್ನ, ಅದ್ರ ಮಾರನೇ ದಿವಸ ಮತ್ತೊಂದು ಕಲೆಯನ್ನ ಕಳ್ಕೊಂಡು ಅಮಾವಾಸ್ಯ ದಿವಸ ರಿಕ್ತನಾಗಿ ಬಿಡ್ತಾನೆ. ಮತ್ತೆ ಪ್ರತಿಪತ್ತನ ದಿವಸ, ಶುಕ್ಲ ಪಕ್ಷದ ಪ್ರತಿಪತ್ತನ ದಿವಸದಿಂದ ದ್ವಿತೀಯ ತೃತೀಯ ಹೀಗೆ ಮುಂದುವರೆದಂತೆ ಆ ಶುಕ್ಲ ಪಕ್ಷದಲ್ಲಿ ಚಂದ್ರನಿಗೆ ಒಂದೊಂದು ಕಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅದನ್ನೆಲ್ಲ ಮಾಡುವವರು ಯಾರು ಅಂತಂದ್ರೆ ದೇವತೆಗಳು ಮತ್ತು ಸುರಭಿ ದೇವಿ. ಸುರಭಿ ಅನ್ನುವಂಥ ಒಬ್ಬ ದೇವಿ ಮತ್ತು ಉಳಿದ ದೇವತೆಗಳೆಲ್ಲ ಸೇರಿ ಇಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಅದು ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿದೆ. ಗರುಡ ಪುರಾಣದಲ್ಲಿ ಆ ವಿಷಯ ಬಂದಿದೆ. ಅದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದ ಭಾಗವತ ತಾತ್ಪರ್ಯ ಅಂತ ನಂಗೆ ನೆನಪು. ಪೂರಯಂತಿ ದಿಶ ಸೋಮಂ ದೇವ ಗಾವಹ ಸರಸ್ವತಿ. ದೇವತೆಗಳು ಆ ಚಂದ್ರನನ್ನ ತುಂಬುತ್ತಾರೆ. ಯಾರ್ಯಾರು ಅಂತಂದ್ರೆ ದಿಶಃ ದಿಗ್ದೇವತೆಗಳು, ಮತ್ತೆ ಗಾವಹ ಸರಸ್ವತಿ ದೇವಿಯರು, ಗೋವು ಸುರಭಿ ಅಂದ್ರೆ ಗೋವು ಮೊದಲಾದವುಗಳು. ಹೀಗೆ ಇವರೆಲ್ಲ, ಸುರಭಿ ಅಂದ್ರೆ ಕಾಮಧೇನು, ಸ್ವರ್ಗದ ಕಾಮಧೇನು, ಇವರೆಲ್ಲ ಸೇರಿ ಆ ಚಂದ್ರನನ್ನು ತುಂಬಿಸ್ತಾರೆ. ಚಂದ್ರನಿಗೆ ಅವನ ಹೊಸ ಹೊಸ ಕಲೆಗಳನ್ನು ಕೊಟ್ಟು ಹುಣ್ಣಿಮೆ ದಿವಸಕ್ಕೆ ಅವನನ್ನು ಪೂರ್ಣವನ್ನಾಗಿ ಮಾಡ್ತಾರೆ. ಹೀಗೆ ಗರುಡ ಪುರಾಣದಲ್ಲಿ ಬಂದಂತಹ ಒಂದು ಶ್ಲೋಕ ಇದು. ಆ ಶ್ಲೋಕವನ್ನ ಇಲ್ಲಿ ಪ್ರಕೃತ ಸಂದರ್ಭದಲ್ಲಿ ಆಚಾರ್ಯರಿಗೆ ಹೋಲಿಸಿದರು. ಆಚಾರ್ಯರು ಶುಕ್ಲ ಪಕ್ಷ ಇದ್ದಂತೆ, ಶುಕ್ಲ ಪಕ್ಷ ದಿನೇ ದಿನೇ ತುಂಬಿಸ್ತದೆ. ಹಾಗೆ ಆಚಾರ್ಯರು ಶಂಖವನ್ನು ತುಂಬಿಸಿದರು. ಆ ಶಂಖ ಚಂದ್ರ ಇದ್ದಂತೆ. ದೇವತೆಗಳೆಲ್ಲ ಆ ಶಂಖವನ್ನು ಹೇಗೆ ತುಂಬಿಸ್ತಾರೋ ಹಾಗೆ ಆಚಾರ್ಯರು ಆ ಶಂಖವನ್ನು ತುಂಬಿಸಿದರು ಮುಂದೆ ಪರಮಾತ್ಮನಿಗೆ ಅಭಿಷೇಕ ಮಾಡಲಿಕ್ಕಾಗಿ. ಇದು ಹೀಗೆ ಶಂಖವನ್ನು ತುಂಬಿಸಿ ಮುಂದೆ ಅವರು ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿ ಮುಂದೆ ಏನ್ ಮಾಡಿದರು? ವಿಮಲ ಮಲಯ ಜಾಂಬೋ ಬಿಂದು ಚರ್ಚಿತಾರ್ಚ ನವ ಲಲಿತ ತುಲಸ್ಯ ಪುಷ್ಪರಾಜ್ಯಾರ್ಚಿತತ್ಸಹ
ಸ್ಥಳಜ ಜಲಜವಲ್ಲಿ ವೃಕ್ಷವೀರು ಸಮಸ್ತ ಪ್ರಸವ ವಿಜಯಲಕ್ಷ್ಮ್ಯ ಮೂರ್ತಯೇ ವೇಂದಿರೇಶಂ. ಆ ಭಗವಂತನಿಗೆ ಅಭಿಷೇಕ ಆದ ಬಳಿಕ ಗಂಧಾದಿಗಳನ್ನು ಹಚ್ಚಿದ್ರಂತೆ. ತೆಳುವಾದಂತಹ ಗಂಧದ ಲೇಪ ಅದನ್ನ ಭಗವಂತನ ವಿಗ್ರಹಗಳಿಗೆ ಮೊದಲಾದವುಗಳಿಗೆ ಅವರು ಹಚ್ಚಿದರು. ಮಲಯ ಅಂತ ಒಂದು ಪರ್ವತ, ಆ ಪರ್ವತದಲ್ಲಿ ದೊರೆಯುವಂತಹ ಒಂದು ಶ್ರೇಷ್ಠ ಜಾತಿಯ ಗಂಧ, ಆ ಗಂಧದ ನೀರು ಅದರ ಬಿಂದು ಇವುಗಳ ಮೂಲಕ ಆ ಭಗವಂತನ ವಿಗ್ರಹವನ್ನು ಅವರು ಅರ್ಚನೆ ಮಾಡಿದರು. ಮತ್ತೆ ಸ್ವಚ್ಛವಾದಂತಹ ಹೊಸ ತುಳಸಿಯ ದಳಗಳಿಂದ, ಮಾಲೆಗಳಿಂದ ಮತ್ತು ಹೂವಿನ ಮಾಲೆಗಳಿಂದ ಭಗವಂತನನ್ನು ಅರ್ಚನೆ ಮಾಡಿದರು. ಅದಷ್ಟೇ ಅಲ್ಲ, ಹೂಗಳು ಬೇರೆ ಬೇರೆ ತರಹದ ಹೂಗಳು. ಸ್ಥಳಜ ಜಲಜ ವಲ್ಲಿ ವೃಕ್ಷವೀರು ಸಮಸ್ತ ಪ್ರಸವ ವಿಜಯ ಲಕ್ಷ್ಮ್ಯ. ಈ ಸ್ಥಳಜ ನೆಲದ ಮೇಲೆ ಬೆಳೆಯುವಂತಹ ಕೆಲವು ಬಳ್ಳಿಗಳು, ನೀರಿನಲ್ಲಿ ಬೆಳೆಯುವಂತಹ ಕೆಲವು ಬಳ್ಳಿಗಳು, ಹೀಗೆ ಬೇರೆ ಬೇರೆ ತರಹದ ಬಳ್ಳಿಗಳಿವೆ. ಅದರಲ್ಲಿ ವಲ್ಲಿ ಅಂತ ಒಂದು, ವೀರುತ್ ಅಂತ ಮತ್ತೊಂದು. ವಲ್ಲಿ ಅಂದ್ರೆ ಒಂದು ರೀತಿ ಬಳ್ಳಿ, ವೀರುತ್ ಅಂದ್ರೆ ಮತ್ತೊಂದು ರೀತಿ ಬಳ್ಳಿ. ಅದನ್ನು ಒಂದು ವ್ಯಾಖ್ಯಾನದಲ್ಲಿ ಹಾಗೆ ಹೇಳ್ತಾರೆ. ವಲ್ಲಿ ಅಂದ್ರೆ ಯಾವುದಾದ್ರೂ ಒಂದು ಮಂಟಪ, ಒಂದು ಕಂಬ ಅಥವಾ ಒಂದು ಗೋಡೆಯ ಮೇಲೆ ಹಬ್ಬಿಕೊಂಡು ಬೆಳೆಯುವ ಬಳ್ಳಿಗೆ ವಲ್ಲಿ ಅಂತ ಕಳೀತಾರೆ. ಇನ್ನು ವೀರುತ್ ಅಂತಂದ್ರೆ ಭೂಮಿಯಲ್ಲೇ ಉದ್ದುದ್ದವಾಗಿ ಅದು ಹಬ್ಬತಾ ಹೋಗ್ತದಲ್ಲ, ಮೇಲೆ ಹಬ್ಬೋದಿಲ್ಲ. ಅದು ಭೂಮಿಯ ಮೇಲೆ ಕುಂಬಳ ಮೊದಲಾದವುಗಳಿವೆಯಲ್ಲ, ಅವೆಲ್ಲ ಭೂಮಿಯ ಮೇಲೆ ಹಬ್ಬತಾ ಹೋಗ್ತವೆ. ಹೀಗೆ ಭೂಮಿಯ ಮೇಲೆ ಹಬ್ಬುವಂಥದ್ದು ವೀರುತ್, ಹಾಗೆ ಗೋಡೆಯ ಮೇಲೆ ಎತ್ತರಕ್ಕೆ ಹಬ್ಬುವಂಥದ್ದು ಏನಿದೆ ವಲ್ಲಿ. ಹೀಗೆ ನೀರಿನಲ್ಲಿ ಬೆಳೆಯುವ ಮತ್ತೆ ನೆಲದ ಮೇಲೆ ಬೆಳೆಯುವ ಬಳ್ಳಿಗಳು, ವೃಕ್ಷಗಳು, ಅವುಗಳಲ್ಲಿರುವಂತಹ ನಾನಾ ರೀತಿಯಾದಂತಹ ಹೂಗಳು. ಆ ಹೂವು, ಆ ಎಲ್ಲ ಹೂಗಳಲ್ಲಿ ಏನು ಸೊಬಗಿದೆ, ಒಂದು ಸೌಂದರ್ಯ ಇದೆ, ಆ ಸೌಂದರ್ಯ ಎಲ್ಲ ಮೂರ್ತಿಮತ್ತಾಗಿ ಬಂದಂತೆ ಕಾಣಿಸ್ತದೆ ಆ ಹೂಗಳನ್ನು ನೋಡಿದ್ರೆ. ಅಂತ ನಾನಾ ರೀತಿಯಾದಂತಹ ಸುಂದರವಾದಂತಹ ಹೂಗಳು. ಆ ಹೂಗಳ ಮೂಲಕ ಆ ಭಗವಂತನನ್ನ ಇಂದಿರೇಶಂ, ಭಗವಂತನನ್ನ ಅವರು ಪೂಜೆ ಮಾಡಿದರು. ಭಗವಂತನಿಗೆ ಅವರು ಪೂಜೆ ಮಾಡ್ತಾ ಏನೇನು ಪೂಜೆ ಮಾಡಿದ್ರು, ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ. ಉಪಚಾರಾನ್, ಭಗವಂತನಿಗೆ 16 ಉಪಚಾರಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹಾಗೇ ಇದೆ. 16 ಉಪಚಾರಗಳಿಂದ ಯಾವುದು? ಇದು ದೇವರಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಕೂಡ. ಯಾರೋ ಒಬ್ಬ ವ್ಯಕ್ತಿ ಮನೆಗೆ ಬಂದ್ರೆ ಅವನಿಗೂ ಷೋಡಶೋಪಚಾರ ಮಾಡಬೇಕು. ಕಲಶ ಪೂಜೆ ಮಾಡುವಾಗ ಕಲಶ ಅಭಿಮಾನಿ ದೇವತೆಗಳಿಗೆ ಷೋಡಶೋಪಚಾರ. ಹೀಗೆ ಷೋಡಶೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಬಾಯಿಂದಾದ್ರೂ ಅಂತೀವಿ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಅಂತ ನೀರಾರು ಬಿಡ್ತೇವೆ. ವಸ್ತುತಃ ಅವೆಲ್ಲ ಏನು? ಅರ್ಘ್ಯ ಅಂತಂದ್ರೆ ಕೈ ತೊಳ್ಕೊಳ್ಳಿಕ್ಕೆ ನೀರು, ಪಾದ್ಯ ಅಂದ್ರೆ ಕಾಲು ತೊಳ್ಕೊಳ್ಳಿಕ್ಕೆ ನೀರು, ಆಚಮನೀಯ ಅಂತಂದ್ರೆ ಆಚಮನ ಮಾಡ್ಲಿಕ್ಕೆ ನೀರು. ಬಂದವರಿಗೆ ಇದನ್ನೆಲ್ಲ ಕೊಡಬೇಕು. ಅದರಲ್ಲಿ ತಮಗೆ ಯಾವುದು ಬೇಕೋ ಅದನ್ನು ಅವ್ರು ಸ್ವೀಕಾರ ಮಾಡ್ತಾರೆ ಬಂದವರು. ಮಧುಪರ್ಕ, ಮೊಸರು, ಜೇನುತುಪ್ಪ ಮೊದಲಾದವುಗಳನ್ನ ಮಿಶ್ರಣ ಮಾಡಿ ಇಟ್ಟಿರಬೇಕು. ಬಂದವರು ಕೂಡಲೇ ಅವ್ರ ಸ್ವಾಗತಕ್ಕಾಗಿ ಇದು ಸಿದ್ಧ. ಇದು ಆಚಮನ ಮಾಡಿ ಮಧುಪರ್ಕ ಅವರು ತಗೊಂಡ್ಮೇಲೆ ಪುನರಾಚಮನೀಯಂ ಸಮರ್ಪಯಾಮಿ ಅಂತೇವೆ, ಮತ್ತೊಂದು ಆಚಮನೀಯ. ಅದಾದ ಬಳಿಕ ಸ್ನಾನ ಆದ ಮುಂದೆ ವಸ್ತ್ರ ಆದ ಬಳಿಕ ಭೂಷಣ ಆದ್ಮೇಲೆ ಯಜ್ಞೋಪವೀತನ ಆದ ಮೇಲೆ ಆಸನ, ಅವ್ರನ್ನ ಕೂಡಿಸ್ಬೇಕು. ಭಗವಂತನನ್ನ ಮತ್ತೆ ಯಾರ್ಯಾರಿಗೆ ನಾವು ಪೂಜೆ ಮಾಡ್ತಿರ್ತೀವೋ ಅವ್ರನ್ನ ಕೂಡಿಸ್ಬೇಕು. ಕೂಡಿಸಿ ಗಂಧವನ್ನು ಹಚ್ಚಬೇಕು, ಪುಷ್ಪವನ್ನ ಏರಿಸ್ಬೇಕು ಅವರಿಗೆ, ಮಾಲೆ ಮೊದಲಾದವುಗಳನ್ನ. ಅದಾದ ಬಳಿಕ ಧೂಪವನ್ನು ತೋರಿಸ್ಬೇಕು, ದಶಾಂಗ ಹಾಕಿ. ಮುಂದೆ ದೀಪವನ್ನು ಇಡಬೇಕು, ನೈವೇದ್ಯ. ಅದಾದ್ಮೇಲೆ ನಮಸ್ಕಾರ. ಇಲ್ಲಿ ಧೂಪ, ದೀಪ, ನೈವೇದ್ಯ ಅಂತಿದೆ. ನೈವೇದ್ಯ ಮಾಡೋದಕ್ಕಿಂತ ಮೊದಲೊಂದ್ಸರಿ ದೀಪ ಮಾಡ್ಬೇಕು, ಆರತಿ ಮಾಡ್ಬೇಕು. ನೈವೇದ್ಯ ಆದ್ಮೇಲೆ ಮತ್ತೊಂದ್ಸರಿ ಮಾಡ್ಬೇಕು. ಈ ಒಂದು 2-3 ಸರಿ ಇವೆಲ್ಲ ಮಠದಲ್ಲಿ ಮಾಡ್ತಿರ್ತಾರೆ. ಮೊದಲೊಂದು ಸಣ್ಣದೊಂದು ಆರತಿ, ನೈವೇದ್ಯ ಎಲ್ಲ ಆದ್ಮೇಲೆ ಮತ್ತೊಂದು ಆರತಿ, ಹೀಗೆಲ್ಲ ಮಾಡ್ತಿರ್ತಾರೆ. ಧೂಪ, ದೀಪ, ನೈವೇದ್ಯ, ಮುಂದೆ ನಮಸ್ಕಾರ. ಇಷ್ಟನ್ನೆಲ್ಲ ಮಾಡಿದ್ರೆ ಇದು ಷೋಡಶೋಪಚಾರಗಳು. ಇದಾದ್ಮೇಲೆ ಮತ್ತು ಕೆಲವು ಅನುಪಚಾರಗಳು ಅಂತಿವೆ, ಅದನ್ನ ಇಲ್ಲಿ ಮುಂದೆ ಹೇಳ್ತಾರೆ. 16 ಉಪಚಾರಗಳನ್ನು ಭಗವಂತನಿಗೆ ಮಾಡಿದ್ರು. ವಸ್ತುತಃ ಪೂಜೆ ಅಂದ್ರೆ ಭಗವಂತನಿಗೆ ವಿಗ್ರಹ ಪೂಜೆ ಮಾಡ್ತೀವಲ್ಲ ನಾವು, ಆ ವಿಗ್ರಹ ಪೂಜೆ ಮಾಡೋದು ಅಂದ್ರೆ 16 ಪೂಜೆಗಳನ್ನು ಮಾಡೋದೇ. ಆದ್ರೆ ನಾವು ಇದನ್ನೆಲ್ಲ ಹೇಳೋದನ್ನ ಬಿಟ್ಟು ಬಿಟ್ಟಿದ್ದೇವೆ ಅಷ್ಟೇ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ ಅಂತ ಪ್ರತಿಯೊಂದನ್ನು ಹೇಳಬೇಕು. ಮತ್ತೆ ಇವೆಲ್ಲವನ್ನೂ ಕೂಡ ಅತ್ಯಂತ ಶ್ರೇಷ್ಠವಾಗಿ ಮಾಡುವಂತಹ ಇನ್ನೊಂದು ವಿಧಾನ ಏನು? ಪುರುಷ ಸೂಕ್ತದ 16 ಋಕ್ಕಗಳಿವೆಯಲ್ಲ, 16 ಋಕ್ಕಗಳಿಂದ ಒಂದೊಂದು ಋಕ್ಕನ್ನು ಹೇಳೋದು ಅರ್ಘ್ಯಂ ಸಮರ್ಪಯಾಮಿ, ಮತ್ತೊಂದು ಋಕ್ ಹೇಳೋದು ಪಾದ್ಯಂ ಸಮರ್ಪಯಾಮಿ, ಮತ್ತೊಂದು ಋಕ್ ಹೇಳೋದು ಆಚಮನೀಯಂ ಸಮರ್ಪಯಾಮಿ. ಹೀಗೆ ಹೇಳ್ತಾ ಹೇಳ್ತಾ ಪುರುಷ ಸೂಕ್ತದ 16 ಋಕ್ಕಗಳನ್ನು ಹೇಳಿ
ಭಗವಂತನಿಗೆ 16 ಉಪಚಾರಗಳನ್ನು ಮಾಡೋದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪದ್ಧತಿ. ಈಗ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಪುರುಷ ಸೂಕ್ತ ಹೇಳಿ ಭಗವಂತನಿಗೆ ಅಭಿಷೇಕ ಮಾಡೋದು ಮಾತ್ರ ಅಲ್ಲಿ ಸೀಮಿತ ಮಾಡಿಬಿಟ್ಟಿದ್ದೇವೆ. ವಸ್ತುತಃ ಪುರುಷ ಸೂಕ್ತ ಎಲ್ಲ ವೇದಗಳ ಸಾರ ಆದ್ರಿಂದ ಅದರ 16 ರಕಗಳನ್ನು ಹೇಳಿ ಈ 16 ಉಪಚಾರಗಳನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ಇದು ಇಲ್ಲಿ ಮಾತ್ರ ಅಲ್ಲ, ಮುಂದೆ ಉಪಾಸನ ವೈಶ್ವದೇವ ಮಾಡುವಾಗಲೂ ಕೂಡ 16 ತುಪ್ಪಗಳ ಆಹುತಿಗಳನ್ನು ಹಾಕೋದು, ಹಾಕಿ ಆ ಮೂಲಕ ಲೌಕಿಕವಾದಂತಹ ಅಗ್ನಿಯಲ್ಲಿ ಅಗ್ನಿದೇವನ ಸಾನ್ನಿಧ್ಯವನ್ನು ತರಲಿಕ್ಕಾಗಿ ಮಾಡುವಂತ ಪ್ರಯತ್ನ. ಅದು ಎಲ್ಲ ಕಡೆನೂ ಹಾಗೆ 16 ಋಕ್ಕುಗಳ ಆ ಪುರುಷ ಸೂಕ್ತದ ಋಕ್ಕುಗಳ ಬಳಕೆ ಇದ್ದೇ ಇದೆ. ಇದು ಬರೇ ಋಗ್ವೇದಗಳಿಗಂತಲ್ಲ, ಯಜುರ್ವೇದಿಗಳು ಕೂಡ ಇದನ್ನು ಮಾಡೋದು ಶ್ರೇಷ್ಠ, ಮಾಡಬೇಕು. ಯಜುರ್ವೇದಿಗಳ ಪುರುಷ ಸೂಕ್ತದಲ್ಲಿ 18 ಋಕ್ಕುಗಳು ವಸ್ತುತಃ. ಆದರೆ ಷೋಡಶೋಪಚಾರ ಪೂಜೆ ಮತ್ತೆ ಅಗ್ನಿಗೆ ಆಹುತಿ ಹಾಕ್ಲಿಕ್ಕೆ, ತುಪ್ಪದ ಆಹುತಿ ಹಾಕ್ಲಿಕ್ಕೆ ಬಳಕೆ ಮಾಡುವಾಗೆಲ್ಲ ಋಗ್ವೇದದ ಆ ಪುರುಷ ಸೂಕ್ತವನ್ನು ಹೇಳೋದು. ಹೀಗೆ ಇದನ್ನೊಂದನ್ನ ಈ ತರ ಆಚರಣೆಗೆ ತರಬಹುದು. ಮತ್ತು ಹೆಚ್ಚು ಸಮಯಾನುಕೂಲ ಇದ್ದವರು, ನಾನು ಎಲ್ಲರೂ ಕೂಡ ಅದನ್ನು ಮಾಡ್ರಿ ಅಂತ ಹೇಳ್ತಿಲ್ಲ, ಸಮಯಾನುಕೂಲ ಇದ್ದವರು ಯಜುರ್ವೇದದ ಪುರುಷ ಸೂಕ್ತವನ್ನು ಕೂಡ ಹೇಳಿ, ಯಜುರ್ವೇದದ ಶಾಖೆಯವರೇ ಆದ್ರೆ ನಮ್ಮಂಥವ್ರು, ಆ ಯಜುರ್ವೇದದ ಶಾಖೆಯವರೇ ಆದ್ರೆ ಆ ಯಜುರ್ವೇದದ ಪುರುಷ ಸೂಕ್ತದ ಒಂದು 2-3 ಹೆಚ್ಚಿನ ಋಕ್ಕುಗಳಿವೆ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯ ವರ್ಣಂ ತಮಸಸ್ತು ಪಾರೆ, ಇದೊಂದು ಋಕ್ಕು. ಧಾತಾ ಪುರಸ್ತ ಜದುತಾ ಜಹಾರ ಶಕ್ರ ಪುರಸ್ತಳಿ, ಇನ್ನೊಂದು ಮುಂದಿನೊಂದು ಋಕ್ಕಿದೆ. ಇವೆರಡು ಋಕ್ಕುಗಳು ಯಜುರ್ವೇದದಲ್ಲಿ ಹೆಚ್ಚಿಗೆ. ಮತ್ತೆ ಆ ಋಗ್ವೇದದ ಋಕ್ಕುಗಳ ರೀತಿ ಏನಿದೆ, ಆ ನಡುವೆ ಆ ಋಕ್ಕುಗಳನ್ನು ಹಿಂದೆ ಮುಂದೆ ಮಾಡಿದ್ದಾರೆ ಅಷ್ಟೇ ಯಜುರ್ವೇದದಲ್ಲಿ. ಋಗ್ವೇದದ 16 ಋಕ್ಕುಗಳು ಯಜುರ್ವೇದದಲ್ಲೂ ಇವೆ, ಆದರೆ 2 ಹೆಚ್ಚಿಗೆ ಇವೆ. ಆ ಸ್ಥಾನ ಮಾತ್ರ ಸ್ವಲ್ಪ ಹಿಂದೆ ಮುಂದಾಗಿದೆ. ಹೀಗೆ ಯಜುರ್ವೇದದ ಆ ಪುರುಷ ಸೂಕ್ತವನ್ನು ಕೂಡ ಹೇಳಿ ಭಗವಂತನಿಗೆ ಒಂದು ಅಭಿಷೇಕ ಮಾಡೋದು ಬಹಳ ಉಚಿತ. ಇನ್ನೂ ಒಂದು ಸಲಹೆ, ಯಾರ್ಯಾರಿಗೆ ಏನೇನು ಸಾಧ್ಯವೋ ಅದನ್ನು ಮಾಡಬಹುದು. ಈ ಜ್ಯೋತಿಷಿಗಳಾದವರು ಕುಟುಂಬದ ಕಲ್ಯಾಣಕ್ಕಾಗಿ, ಕುಟುಂಬದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ, ಗಂಡನ ಆಯುಷ್ಯ ವೃದ್ಧಿ, ಹೆಂಡತಿಯ ಆಯುಷ್ಯ ವೃದ್ಧಿ, ಹೆಂಡತಿಯ ಆರೋಗ್ಯ, ಮತ್ತು ಒಟ್ಟಾರೆ ಕುಟುಂಬದ ಒಂದು ಕಲ್ಯಾಣಕ್ಕಾಗಿ ಶ್ರೀ ಸೂಕ್ತ, ಪುರುಷ ಸೂಕ್ತ ಮತ್ತೆ ಪುರುಷ ಸೂಕ್ತ, ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತ ಇದರ ಸಂಪುಟೀಕರಣ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಅಂದ್ರೆ ಮೊದಲು ಇಡೀ ಪುರುಷ ಸೂಕ್ತವನ್ನು ಹೇಳೋದು, ಅದಾದ್ಮೇಲೆ ಶ್ರೀ ಸೂಕ್ತವನ್ನು ಹೇಳೋದು, ಅದಾದ್ಮೇಲೆ ಮತ್ತೊಂದ್ಸರಿ ಪುರುಷ ಸೂಕ್ತವನ್ನು ಹೇಳೋದು, ಹೇಳಿ ಬರೇ ಪಾರಾಯಣ ಮಾಡೋದು ಒಂದು ವಿಧಾನ, ಹೇಳಿ ಅದ್ರ ಮೂಲಕ ಭಗವಂತನಿಗೆ ಅಭಿಷೇಕ ಮಾಡೋದು ಮತ್ತೊಂದು ವಿಧಾನ. ಇಷ್ಟನ್ನು ಮಾಡಿಬಿಟ್ರೆ ಅದೊಂದು ಬಹಳ ಪರಿಣಾಮಕಾರಿಯಾದಂತಹ, ಭಗವಂತನಿಗೆ ಬಹಳ ಪ್ರಿಯವಾದಂತಹ ಉಪಚಾರ ಆಗಬಹುದು. ಅದರಲ್ಲಿಯೂ ಕೂಡ ಏನ್ ಮಾಡಬೇಕು, ಋಗ್ವೇದಿಗಳಾದ್ರೆ ಋಗ್ವೇದದ ಪುರುಷ ಸೂಕ್ತವನ್ನ ಮೊದಲು ಹೇಳ್ರಿ, ಆಮೇಲೆ ಶ್ರೀ ಸೂಕ್ತ ಹೇಳ್ರಿ, ಆಮೇಲೆ ಯಜುರ್ವೇದದ ಪುರುಷ ಸೂಕ್ತ ಹೇಳ್ರಿ. ಅಥವಾ ಎರಡೂ ಋಗ್ವೇದದ್ದೇ ಹೇಳಿದ್ರು ಏನು ತಪ್ಪಲ್ಲ. ನಮಗೆ ಯಜುರ್ವೇದಿಗಳಾದವರಿಗೆ ಯಜುರ್ವೇದದ ಪುರುಷ ಸೂಕ್ತವು ಕೂಡ ಬಾಯಿಗೆ ಬರ್ತಿರ್ಬೇಕಲ್ಲ. ಇಲ್ಲದ್ರೆ ಕೇವಲ ಯಜುರ್ವೇದಿಗಳಂತೂ ಬರೀ ಬಾಯಿಂದ ಹೇಳ್ಕೊಂಡೇನು ಉಪಯೋಗವಿಲ್ಲ. ಅದಕ್ಕಾಗಿ ಒಂದು ಸರಿ ನಾವು ಯಜುರ್ವೇದಿಗಳಾದವ್ರು ಹೀಗೆ ಮಾಡೋ ಸೂಕ್ತ ಅಂತ ನಾನು ಸುಮ್ಮನೆ ಅಭಿಪ್ರಾಯ ಪಡ್ತೀನಿ ಅಷ್ಟೇ. ಇದೇನು ಕಡ್ಡಾಯ ಅಂತ ಹೇಳಿ ಶಾಸ್ತ್ರದಲ್ಲಿಲ್ಲ. ಮೊದಲೊಂದು ಬಾರಿ ಯಜುರ್ವೇದದ ಪುರುಷ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ, ಅದಾದ್ಮೇಲೆ ಶ್ರೀ ಸೂಕ್ತದಿಂದ ಅಭಿಷೇಕ, ಮುಂದೆ ಋಗ್ವೇದದ ಪುರುಷ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ. ಹೀಗೆ ಎರಡೂ ವೇದದ ಪುರುಷ ಸೂಕ್ತಗಳನ್ನು ಹೇಳಿದಂತಾಯ್ತು ಒಂದು ಸರಿ. ಇದು ಸ್ವಶಾಖೆ ಅನ್ನುವ ದೃಷ್ಟಿಯಿಂದನೋ ಮತ್ತೆ ಎಲ್ಲ ವೇದಗಳು ಒಬ್ಬ ಸಾಧಕನಿಗೆ ತಿಳಿದಿರಬೇಕು ಅನ್ನೋ ದೃಷ್ಟಿಯಿಂದನೋ ಹೀಗೆ ಮಾಡೋದು ಹೆಚ್ಚು ಉಚಿತ. ಸಂದರ್ಭಾನುಸಾರ, ಸಮಯಾನುಸಾರ, ಅವರವರ ಅನುಕೂಲ ಅನುಸಾರ ಅವರು ಅದನ್ನ ಕಾರ್ಯರೂಪಕ್ಕೆ ತರಬಹುದು. ಈ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ರು. ಮುಂದೆ ಮತ್ತೇನೇನು ಮಾಡಿದ್ರು, ಏನೇನು ಮಾಡಲಿಲ್ಲ ಅಂತ ಕೂಡ ಹೇಳ್ತಾರೆ. 32 ತಪ್ಪುಗಳನ್ನು ಅವ್ರು ಮಾಡಲಿಲ್ಲ ಅಂತ. ನಾವು ಮಾಡಬಾರ್ದು 32 ತಪ್ಪುಗಳನ್ನು ತಾವು ಕೂಡ ಮಾಡಲಿಲ್ಲ. ಅವರು ಮಾಡಬಾರ್ದಾದಂತಹ 32 ತಪ್ಪುಗಳಿವೆ ಪೂಜೆಯ ಸಂದರ್ಭದಲ್ಲಿ. ಅದನ್ನೆಲ್ಲ ಅವರು ಬಿಟ್ಟು ತನ್ನ ಉಳಿದ ಶಿಷ್ಯರಿಗೆ, ಪ್ರಶಿಷ್ಯರಿಗೆ, ಮುಂದಿನ ಪೀಳಿಗೆಯವರಿಗೆಲ್ಲ ಆಚಾರ್ಯರು ಮಾದರಿ ಆದರು. ಅದೇನು ಅಂತಂದ್ರೆ, ಈ ಭಾವಪ್ರಕಾಶಿಕಾದಲ್ಲೇ ಕೆಲವು ಶ್ಲೋಕಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಇದೆಲ್ಲ ವರಾಹ ಪುರಾಣದಲ್ಲಿ ವರಾಹ ರೂಪಿಯಾದಂಥ ಭಗವಂತ ಆ ಭೂದೇವಿ ಹೇಳಿದ್ದು. ವರಾಹ ಪುರಾಣದ ಅನೇಕ ಭಾಗಗಳಲ್ಲಿ ಯಾವ್ಯಾವ ರೀತಿಯಾದ ಅಭಿಷೇಕಗಳನ್ನು ಮಾಡಬೇಕು, ಯಾವ್ಯಾವ ರೀತಿಯಾದಂಥ ನಿವೇದನೆಗಳನ್ನು ಭಗವಂತನಿಗೆ ಮಾಡಬೇಕು, ನೈವೇದ್ಯವನ್ನ ಅಂತೆಲ್ಲ ಪೂಜೆಯ ಸಂಗತಿಯನ್ನು ಹೇಳುವಂಥ, ಶಾಲಗ್ರಾಮವನ್ನು ಎಷ್ಟು ಸಂಖ್ಯೆಯಲ್ಲಿ ಪೂಜೆ ಮಾಡಬೇಕು, ಎಷ್ಟು ಸಂಖ್ಯೆಯಲ್ಲಿ ಮಾಡಬಾರದು, ಇದನ್ನೆಲ್ಲ ಹೇಳುವಂಥ ಕೆಲವು ಸಂಗತಿಗಳು ವರಾಹ ಪುರಾಣದಲ್ಲಿ ಬಹಳ ವಿಸ್ತೃತ ರೂಪದಿಂದ ಇವೆ.
ಹಿಂದೊಂದ್ಸರಿ ಹೇಳಿದ್ದೆ, ಶಾಲಗ್ರಾಮ ಯುಗಂ ಪೂಜ್ಯಂ. ಯಾವತ್ತೂ ಕೂಡ ಬೆಸ ಸಂಖ್ಯೆಯಲ್ಲಿ ಜೊತೆಯಾಗಿ ಶಾಲಗ್ರಾಮಗಳನ್ನು ಪೂಜೆ ಮಾಡಬೇಕು. ಮತ್ತು ವಿಷಮ ಸಂಖ್ಯೆಯಲ್ಲಿ ಶಾಲಗ್ರಾಮವನ್ನು ಪೂಜೆ ಮಾಡಲೇಬಾರದು. ಸಮಸಂಖ್ಯೆಯಲ್ಲೇ ಪೂಜೆ ಮಾಡಬೇಕು, ವಿಷಮ ಸಂಖ್ಯೆಯಲ್ಲಿ ಮಾಡಲೇಬಾರದು. ಆದರೆ ಅದಕ್ಕೊಂದು ನಿಯಮ ಇದೆ. ಶಾಲಗ್ರಾಮ ಯುಗಂ ಪೂಜ್ಯಂ ಯುಗೇಶು ದ್ವಿತೀಯಂ ನಹಿ. ಯಾವತ್ತು 2, 4, 6, 8, 10, 12 ಹೀಗೆ ಶಾಲಗ್ರಾಮಗಳನ್ನು ಪೂಜೆ ಮಾಡಬೇಕು. ಆದರೆ 2 ಮಾತ್ರ ಎಂದೂ ಮಾಡಬಾರ್ದು. ಇದೊಂದು ನಿಯಮ. ಎರಡೇ ಶಾಲಗ್ರಾಮಗಳನ್ನು ಇಟ್ಕೊಂಡು ಪೂಜೆ ಮಾಡಬಾರ್ದು. ವಿಷಮ ನೈವ ಪೂಜ್ಯ ಸ್ಯುಹು. ಬೆಸ ಸಂಖ್ಯೆಯಲ್ಲಿ ಶಾಲಗ್ರಾಮಗಳನ್ನು ಪೂಜೆ ಮಾಡಲೇಬಾರದು. ಅಂದ್ರೆ 1, 3, 5, 7 ಹೀಗೆ ಶಾಲಗ್ರಾಮಗಳನ್ನು ಪೂಜೆ ಮಾಡಬಾರದು. ಆದರೆ ವಿಷಮೇ ಏಕಮೇವ ಹಿ. ಬೆಸ ಸಂಖ್ಯೆಯಲ್ಲಿ ಕೂಡ ಒಂದನ್ನು ಮಾಡಬಹುದು, ಒಂದನ್ನು ಹೊರತುಪಡಿಸಿ ಉಳಿದುದನ್ನು ಮುಂದನ್ನು ಮಾಡಬಾರ್ದು. ಬೆಸ ಸಂಖ್ಯೆಗಳ ಸಮಸಂಖ್ಯೆಗಳಲ್ಲಿ 2 ಬಿಟ್ಟು ಉಳಿದುದನ್ನು ಮಾಡಬಹುದು. ಅಂದ್ರೆ ಅರ್ಥ ಏನಾಯ್ತು? ಕನಿಷ್ಠ ಪಕ್ಷ 1 ಶಾಲಗ್ರಾಮ ಇರಬೇಕು, 2 ಶಾಲಗ್ರಾಮಗಳನ್ನು ಪೂಜೆ ಮಾಡಬಾರ್ದು, 3 ಮಾಡಲೇಬಾರದು. ಸಮಸಂಖ್ಯೆ ಅದು ವಿಷಮ ಸಂಖ್ಯೆ ಆದ್ರಿಂದ ಅದನ್ನು ಮಾಡಬಾರ್ದು. 1 ಅದು ಬಿಟ್ಟ 4, 4 ಬಿಟ್ಟ 6, 8, 10, 12 ಇದು ಮುಂದೆ ಗೊತ್ತಾಗ್ತದೆ. ಈ ಶ್ಲೋಕವು ಕೂಡ ವರಾಹ ಪುರಾಣದಲ್ಲೇ ಬಂದದ್ದು. ಇಲ್ಲೆಲ್ಲ ಶಾಲಗ್ರಾಮಗಳ ಬಗ್ಗೆ ಈ ಗ್ರಂಥದಲ್ಲಿ ಸಾಕಷ್ಟು ಬಂತಲ್ಲ ಈಗ ಮಧ್ಯ ವಿಜಯದಲ್ಲಿ, ಅದಕ್ಕಾಗಿ ಅದನ್ನು ನೆನಪು ಮಾಡ್ಕೊಂಡು ಹೇಳಿದೆ. ಆದರೆ ಕೆಲವರು ವಿದ್ವಾಂಸರು ಜ್ಞಾನಿಗಳಾದವರು ಅದಕ್ಕೆಲ್ಲ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಏನಾದರೂ ಒಂದು ಕಾಮನೆಯನ್ನು ಇಟ್ಕೊಂಡು ಸಕಾಮನಾಗಿ ಪೂಜೆ ಮಾಡುವ ಸಂದರ್ಭ ಬಂದಾಗ 1, 4, 6, 8, 10 ಅಂತ ಹೀಗೆಲ್ಲ ನಿಯಮ. 2 ಮಾಡಬಾರ್ದು, ವಿಷಮ ಸಂಖ್ಯೆಯಲ್ಲಿ ಮಾಡಬಾರ್ದು ಅನ್ನೋ ನಿಯಮ ಎಲ್ಲ ಸಕಾಮರಾಗಿ ಮಾಡುವವರಿಗೆ. ನಿಷ್ಕಾಮರಾಗಿ ಮಾಡುವಂಥವರಿಗೆ ಯಾವ ನಿಯಮ ಇಲ್ಲ. ನಿಮ್ಮ ಹತ್ರ ಎಷ್ಟು ಶಾಲಗ್ರಾಮ ಎಷ್ಟು ಮಾಡ್ರಿ, 2 ಇದ್ರೂ ಮಾಡ್ರಿ, 3 ಇದ್ರೂ ಮಾಡ್ರಿ, 5 ಇದ್ರೂ ಮಾಡ್ರಿ ಅಂತ ಹೀಗೆ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಇದು ಅವರವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆಚರಣೆಗೆ ತರಬಹುದು. ಹೀಗೂ ಒಂದು ಅಭಿಪ್ರಾಯ ಇದೆ. ಯಾಕೆಂದ್ರೆ ವಿದ್ವಾಂಸರು ತಮ್ಮ ಪ್ರವಚನಗಳಲ್ಲಿ ನಾನಾ ರೀತಿಯಾದಂತಹ ಶಾಸ್ತ್ರದ ಕಟ್ಟಳೆಗಳನ್ನು ಹೇಳ್ತಾ ಇರ್ತಾರೆ. ಹೀಗೂ ವರಾಹ ಪುರಾಣದ ಶ್ಲೋಕಗಳನ್ನು ಬೇಕಾದಷ್ಟು ಜನ ಉದಾಹರಣೆ ಕೊಡೋದನ್ನು ನಾನು ನೋಡಿದ್ದೇನೆ, ನಾನು ಕೊಟ್ಟಿದ್ದೇನೆ. ಆದರೆ ಇದಕ್ಕೆ ಪ್ರತಿಯಾದಂತಹ ಮತ್ತೊಂದು ಅಭಿಪ್ರಾಯನೂ ಇದೆ. ಯಾರಲ್ಲಾದ್ರೂ 2 ಶಾಲಗ್ರಾಮ ಇದ್ರೆ ಅದು 2 ಏನ್ ಮಾಡೋದಾಗಾದ್ರೆ? 2 ಮಾಡಬಾರ್ದು, ಒಂದೇ ಮಾಡಬೇಕು ಅಂತ ಒಂದೊಂದನ್ನು ಸುಮ್ಮನೆ ಹಾಗೆ ಇಡಬೇಕಾಗ್ತದೆ. ಇಲ್ಲೇ ಯಾರಾದಾನ ಕೊಡಬೇಕಾಗ್ತದೆ. ಇಲ್ಲೇ ಇದ್ರೆ ಆ 2 ಪ್ರತಿಯಾಗಿ ಮತ್ತೆ 2 ಶಾಲಗ್ರಾಮ ಎಲ್ಲಿಂದಾದ್ರು ತೊಗೊಂಡು ಬಂದು 4 ಶಾಲಗ್ರಾಮಗಳನ್ನು ಪೂಜೆ ಮಾಡಬೇಕಾಗ್ತದೆ. ಇಂಥವೆಲ್ಲ ಸಮಸ್ಯೆಗಳು, ವ್ಯಾವಹಾರಿಕ ಸಮಸ್ಯೆಗಳನ್ನು ಮನುಷ್ಯ ಎದುರಿಸಬೇಕಾಗ್ತದೆ. ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ 1 ಇದ್ರೆ 1, 2 ಇದ್ರೆ 2, 3 ಇದ್ರೆ 3 ಪೂಜೆ ಮಾಡುವುದು ಉಚಿತ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಂತೂ ಪೂಜೆಗೆ ಸಂಬಂಧಪಟ್ಟ ಅನೇಕ ವಿವರಗಳು ಆ ವರಾಹ ಪುರಾಣದಲ್ಲಿವೆ. ಆ ಕೆಲವು ಶ್ಲೋಕಗಳನ್ನ ಭಾವಪ್ರಕಾಶಿಕಾದಲ್ಲಿ ತಮ್ಮ ಮಧ್ವವಿಜಯಕ್ಕೆ ತಾವು ರಚನೆ ಮಾಡಿದ ವ್ಯಾಖ್ಯಾನದಲ್ಲಿ ನಾರಾಯಣ ಪಂಡಿತರೇ ಹೇಳ್ತಾರೆ. ಭುಕ್ತ್ವಾ ಪೀರ್ತ್ವಾರ್ಚನಂ ದಂತ ಕಾಷ್ಟ ಭಕ್ಷುಪಸರ್ಪಣಂ ಮೈಥುನಾನಂತರಂ ಚಾರ್ಚ ಶವಂ ದೃಷ್ಟೋಪಸರ್ಪಣಂ ಅಂತ ಈ ಕೆಲವು ಶ್ಲೋಕಗಳಿವೆ. ಅದನ್ನ ಬಿಡಿಸ್ತಾ ಹೋಗ್ತೇನೆ. ಭುಕ್ತ್ವಾ ಪೀತ್ವಾ ಅರ್ಚನಂ, ಏನನ್ನಾದರೂ ತಿಂದು ಅಥವಾ ಏನನ್ನಾದರೂ ಕುಡಿದು ಭಗವಂತನಿಗೆ ಪೂಜೆ ಮಾಡೋದೇನಿದೆಯಲ್ಲ ಅದು ಮೊದಲನೇ ದೊಡ್ಡ ದೋಷ. 32 ಅಪರಾಧಗಳಲ್ಲಿ ಮೊದಲನೇ ದೊಡ್ಡ ಅಪರಾಧ ಅಂದ್ರೆ ಏನನ್ನಾದರೂ ತಗೊಂಡು ಏನನ್ನಾದರೂ ಕುಡಿದು ಮಾಡುವಂಥದ್ದು ದೋಷ, ಮೊದಲನೇ ಕೆಟ್ಟ ದೋಷ. ಅದನ್ನ ಬಹಳ ಪ್ರಮಾದದಿಂದ ಎಲ್ಲರೂ ಕೂಡ ದೂರ ಇಡಬೇಕು. ಇದು ನೋಡ್ರಿ, ಇದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕು. ಉಳಿದವರು ಪೂಜೆ ಮಾಡುವಂಥ ಅಭ್ಯಾಸವೇ ಇಲ್ಲದೆ ಇದ್ದವರು, ಅನ್ಯ ವರ್ಣದವರು, ಅವ್ರಿಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. 108 ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ದುಡಿತ, ದೈಹಿಕ ದುಡಿತ, ಮತ್ತೆ ಕಾರ್ಯವ್ಯಾಪೃತಿ ಹೀಗೆಲ್ಲ ಇದ್ದಾಗ ಯಾವಾಗೋ ಬೆಳಿಗ್ಗೆ ಒಂದ್ಸರಿ ಏನೋ ಸ್ವಲ್ಪ ಕುಡಿದು ಮತ್ತೆ ಸ್ನಾನ ಮಾಡಿ ಭಗವಂತನಿಗೆ ಒಂದು ಹೂ ಏರಿಸಿ ನಮಸ್ಕಾರ ಮಾಡಿ ಎದ್ದು ಹೋಗೋರು ಇರ್ತಾರೆ. ಆದರೆ ಪೂಜೆ ಮಾಡೋದು ಯಾರಿಗೆ ಅತ್ಯಂತ ಕಡ್ಡಾಯನ ಅಂಥವರಾದರೂ ಕೆಲವು ಇಂಥ ನಿಯಮಗಳನ್ನ ಆಚರಣೆಗೆ ತರಬೇಕು. ಮತ್ತೆ ಮಕ್ಕಳಿಗೆ ಅಂಥದ್ದೊಂದು ಬಲವಾದಂಥ ಸಂಪ್ರದಾಯವನ್ನು ತಂದೆ ತಾಯಿಗಳು ಹಾಕಿಕೊಡ್ಬೇಕು. ಹಾಕಿ ಕೊಡದೆ ಹೊರತು ಆ ಮಕ್ಕಳಿಗೆ ಅದನ್ನು ಆಚರಣೆಗೆ ತರಲಿಕ್ಕೆ ಕಷ್ಟ ಆಗಿಬಿಡ್ತದೆ. ಮತ್ತೆ ನಾನು ಎಷ್ಟೋ ಸರಿ ಹೇಳಿದ್ದೆ, ನಾವು ಮನೆಗಳಲ್ಲಿ ಮಾಡ್ತೇವೆ, ಮನೆಗಳಲ್ಲಿಯೂ ಕೂಡ ಏನನ್ನಾದ್ರೂ ತಿಂದು ಕುಡಿದು ಭಗವಂತನಿಗೆ ಅರ್ಚನೆ ಮಾಡಬಾರ್ದು. ಕೆಲವು ಕೃಷಿಕರ ಮನೆತನಗಳಲ್ಲಿ, ಬ್ರಾಹ್ಮಣರ ಮನೆತನಗಳೇ, ಅವರು ಬೆಳಿಗ್ಗೆ ಎದ್ದು ಒಂದಿಷ್ಟು ಫಲಹಾರ ಮಾಡಿ ಮತ್ತೆ ಏನನ್ನಾದ್ರೂ ಕುಡಿದು ಮುಂದೆ ಎಲ್ಲ ಕೃಷಿ ಇತ್ಯಾದಿಯನ್ನು ಮುಗಿಸಿ ಮಧ್ಯಾಹ್ನ ಬಂದು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡೋರು ಇದ್ದಾರೆ. ಇಂಥವೆಲ್ಲ ನಾನಾ ಥರದ ಆಭಾಸಗಳನ್ನು ನಾವು ನೋಡ್ತೇವೆ. ಇದನ್ನೆಲ್ಲ ಸ್ವಲ್ಪ ಬದಲಾವಣೆ ಮಾಡಬೇಕು. ಮನೆಯಲ್ಲೂ ಬದಲಾವಣೆ ಮಾಡಿಕೊಳ್ಳೇಬೇಕು.
ಕನಿಷ್ಠ ಪಕ್ಷ ಮಠದಲ್ಲಿ, ಕ್ಷೇತ್ರಗಳಲ್ಲಿ, ಯಾವ ಕ್ಷೇತ್ರಗಳನ್ನು ಅವಲಂಬಿಸಿ ನೂರಾರು ಜನ ಅಲ್ಲಿಗೆ ಬರ್ತಿರ್ತಾರೆ. ಯಾಕೆಂದ್ರೆ ಕ್ಷೇತ್ರ ಅಂದಮೇಲೆ ಅದು ಹೆಚ್ಚು ಶುದ್ಧವಾಗಿರಬೇಕು. ಅಲ್ಲಿ ಬಂದಂತಹ ಜನರಿಗೆ ಅಲ್ಲಿ ಬಂದಿದ್ದಕ್ಕೆ, ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದಕ್ಕೆ, ಅಲ್ಲಿ ಏನಾದರೂ ಸೇವೆ ಮಾಡಿದ್ದಕ್ಕೆ ಒಂದು ಲಾಭ ಸಿಗಬೇಕು, ಮನೋನೆಮ್ಮದಿ ಮತ್ತೊಂದು ವಿಶಿಷ್ಟವಾದ ಏನಾದರೂ ಪರಿಣಾಮ, ಸತ್ಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಿರ್ತಾರೆ. ಅದಕ್ಕಾಗಿ ಮಠಗಳಲ್ಲಿ ಪೂಜೆ ಮಾಡುವಂಥ ಗೃಹಸ್ಥರಾಗಲಿ, ಸ್ವಾಮಿಗಳಾಗಲಿ, ಮತ್ತೆ ಯಾರೇ ಆಗಲಿ, ಬ್ರಹ್ಮಚಾರಿಗಳೇ ಆಗಲಿ, ಅವ್ರ ಜವಾಬ್ದಾರಿ ಹೆಚ್ಚಿಂದು. ಅದಕ್ಕೆ ಸನ್ನಿಧಾನ ಬರಬೇಕು ಅಂತ. ಯಾಕಂದ್ರೆ ನಮ್ಮ ಮನೆಗೆ ಯಾರು ಬಂದು ನಮ್ಮ ಮನೆಯಲ್ಲಿದ್ದ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಿತ್ಯ ದರ್ಶನ ತಗೊಂಡು ಯಾರು ಮಾಡ್ತಿರೋದಿಲ್ಲ, ಮನೆಯ ಜನರನ್ನು ಹೊರತುಪಡಿಸಿ. ನಮ್ಮ ಮನೆಯ ದೇವರನ್ನು ಸಮಾಜ ಅವಲಂಬಿಸಿಲ್ಲ. ಅಲ್ಲಿಯೂ ಮಾಡಬೇಕಾದ ಕಡ್ಡಾಯನೇ. ಕನಿಷ್ಠ ಪಕ್ಷ ಮಠ ಮಂದಿರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಯಾರು ಪೂಜೆ ಮಾಡ್ತಿರ್ತಾರೆ ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಮತ್ತೆ ಇವೆಲ್ಲ ಸಂಗತಿಗಳನ್ನ ಯಾರನ್ನಾದ್ರೂ ಚುಚ್ಚಬೇಕು ಅಂತ ಹೇಳ್ತಿಲ್ಲ, ಅದಕ್ಕೆ ಅರ್ಥ ಇಲ್ಲ. ಇನ್ನೊಬ್ರು ದೋಷಗಳನ್ನು ತೋರಿಸಿ ನೀವು ಹೀಗೆ ಮಾಡ್ತೀರಿ ಹಾಗೆ ಮಾಡ್ತೀರಿ ಅಂತ ಅವ್ರಿವ್ರನ್ನ ಹಿಂದೆ ಆಡ್ಕೊಳ್ಳೋದಕ್ಕೆ ಅರ್ಥ ಇಲ್ಲ. ಯಾಕೆ ಈ ಕೆಲವು ದೋಷಗಳನ್ನು ಇಲ್ಲೇನು ನಾವು ದೋಷಗಳು ನೋಡಿದ್ವಲ್ಲ, ಏನಾದ್ರು ತಿಂದು ಕುಡಿದು ಆಮೇಲೆ ಪೂಜೆ ಮಾಡೋದು ಅಂತೇಳಿ. ಇದನ್ನು ಮಾಡದೇ ಇದ್ರೂ ಕೂಡ ಕೆಲವರಲ್ಲಿ ಇದಕ್ಕಿಂತ ಭಯಂಕರವಾದ ದೋಷಗಳಿರೋ ಸಾಧ್ಯತೆ ಇರ್ತದೆ. ಇವೆರಡು ಮಾಡ್ತಿಲ್ಲ, ಅದು ಇನ್ನೂ ಭಯಂಕರವಾದ ದೋಷಗಳು. ಮನುಷ್ಯನಲ್ಲಿ ದೋಷನ್ನೇ ಹುಡುಕ್ಲಿಕ್ಕೆ ಕೂತ್ರೆ ನೂರಾರು ದೋಷಗಳನ್ನು ಹುಡುಕಬಹುದು. ಅದಲ್ಲ, ಏನ್ ಮಾಡ್ಬೇಕು ಅನ್ನೋದನ್ನು ಮನುಷ್ಯ ತಾನು ಆಲೋಚನೆ ಮಾಡ್ಬೇಕಷ್ಟೆ. ಇನ್ನೊಬ್ಬರಿಗೆ ಯಾರಿಗೂ ಹೇಳುವಂಥದ್ದು ಅಲ್ಲ, ಇನ್ನೊಬ್ಬರಿಂದ ಕೇಳಿ ತಿಳ್ಕೊಂಡು, ಶಾಸ್ತ್ರಗಳ ಮೂಲಕ ಕೇಳಿ ತಿಳ್ಕೊಂಡು ಅದನ್ನು ಆಚರಣೆಗೆ ತರಬೇಕಷ್ಟೆ. ಮತ್ತೆ ದಂತಧಾವನವಿಲ್ಲದೆ ಸ್ವಚ್ಛವಾದಂಥ ರೀತಿಯಲ್ಲಿ ಹಲ್ಲುಗಳನ್ನು ತಿಕ್ಕಿಕೊಂಡು ಆಮೇಲೆ ಸ್ನಾನ ಮಾಡದೆ, ಸ್ನಾನ ಅಂತೂ ಮಾಡಲೇಬೇಕಲ್ಲ. ಕೆಲವರು ಸ್ನಾನ ಮಾಡುವ ಅವಸರದಲ್ಲಿ ಹಲ್ಲುಗಳ ಸ್ವಚ್ಛತೆ ಬಗ್ಗೆ ಸರಿಯಾಗಿ ಗಮನ ಕೊಡದೆ ಹೋದ್ರೆ ಅದು ಯೋಗ್ಯವಲ್ಲ. ಭಗವಂತನೇ ನಮ್ಮ ಮೈಯ ದುರ್ವಾಸನೆ. ಇದು ಪೂಜೆ ಮಾಡುವವರೆಲ್ಲ ಎಲ್ಲರಿಗೂ ಗೊತ್ತಿದ್ದೇ ಇದೆ. ನಾವು ಸ್ವಚ್ಛವಾಗಿ ಹಲ್ಲುಜ್ಜಿ ಸ್ವಚ್ಛವಾಗಿ ಸ್ನಾನ ಮಾಡಿ ಭಗವಂತನ ಹತ್ರ ಹೋದ ಬಳಿಕವೂ ನಾನು ಮನುಷ್ಯನ ಶರೀರ ಅಂದ್ರೆ ದುರ್ಗಂಧಪೂರ್ಣವಾದದ್ದು. ಈ ದುರ್ಗಂಧದ ನಿನಗೆ ನಾನು ಸಂಪರ್ಕ ಬರುವಂತೆ ಮಾಡಿದ್ದೀನಿ, ನಾನು ಕ್ಷಮೆ ಮಾಡುವಂತ ಭಗವಂತನ ಕೇಳೋದಿದೆ. ಇಂಥದ್ರಲ್ಲಿ ಪ್ರಯತ್ನಪೂರ್ವಕವಾಗಿ ಶರೀರವನ್ನು ಹಲ್ಲುಗಳನ್ನು ಸ್ವಚ್ಛ ಪಡಿಸ್ಕೊಳ್ಳದೆ ಹೋದ್ರೆ ನಾವು ಅದನ್ನು ಭಗವಂತನಿಗೆ ತೋರಿಸುವಂತ ಅಸಡ್ಡೆ ಅಂತ ಪರಿಗಣಿಸಬೇಕಾಗ್ತದೆ. ಅದಕ್ಕೆ ಅದು ಕೂಡ ಬೇಕು. ಮುಂದೆ ಮೂರನೇದು ಯಾವುದು? ದಂಪತಿಗಳ ಏಕಾಂತದ ಬಳಿಕ ಅವರು ಅದಾದ ಬಳಿಕ ಸ್ನಾನ ಮಾಡಿಯೇ ಅಲ್ಲಿ ಒಳಗೆ ಹೋಗಬೇಕು, ಭಗವಂತನಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡೋದಷ್ಟೇ ಅಲ್ಲ, ಗರ್ಭಗುಡಿ ಒಳಗೆ ಹೋಗಬೇಕಾದ್ರೂ ಕೂಡ ರಾತ್ರಿ ಕಳೆದ ಬಳಿಕ ಒಮ್ಮೆ ಬೆಳಿಗ್ಗೆ ಮುಖ ಇತ್ಯಾದಿಗಳನ್ನು ತೊಳ್ಕೊಂಡ್ರೂ ಕೂಡ ಇನ್ನೂ ಸ್ನಾನ ಮಾಡೋದಕ್ಕಿಂತ ಮೊದಲು ಆ ಗರ್ಭಗುಡಿ ಒಳಗೆ ಹೋಗ್ಲಿಕ್ಕೆ ಕೆಲವರು ಹಿಂಜರಿತಾರೆ. ಅಂತ ಸಂದರ್ಭಗಳನ್ನ, ಅಂತ ಕ್ಷೇತ್ರಗಳನ್ನ ನಾನು ನೋಡಿದ್ದೇನೆ. ಇದು ಮೂರನೇದು ನಿಯಮ ಆಯ್ತು. ನಾಲ್ಕನೇದ್ದು, ಶವವನ್ನ ನೋಡಿ, ಆ ಶವವನ್ನು ನೋಡಿ ಬಂದು ಶೌಚ ಇತ್ಯಾದಿಗಳನ್ನು ಮಾಡ್ಕೊಳ್ಳದೆ ಹಾಗೆ ಭಗವಂತನ ಕಡೆಗೆ ಹೋಗಬಾರ್ದು, ಭಗವಂತನ ಪೂಜೆ ಇತ್ಯಾದಿಗಳನ್ನು ಮಾಡಬಾರ್ದು. ಶವವನ್ನು ನೋಡಿದ್ರೂ ಕೂಡ, ಮುಟ್ಟಿದ್ರಂತೂ ಬೇರೆ ಬೇರೆ ನಿಯಮಗಳಿದ್ದೇವೆ. ಶವಗಳನ್ನು ನೋಡಿದ್ರೂ ಕೂಡ ಅದಕ್ಕೆ ಮಾಡ್ಕೊಳ್ಬೇಕಾದಂತ ಶೌಚ ಇದೆ. ಶವವನ್ನು ನೋಡಿದರೆ ಅಂತ ಕೆಲವು ಕಡೆ ಪುಸ್ತಕದಲ್ಲಿದೆ, ಶವವನ್ನು ಮುಟ್ಟಿದರೆ ಅಂತ ಇನ್ನು ಕೆಲವು ಪುಸ್ತಕಗಳಿದೆ. ಅಂತೂ ಮುಟ್ಟಿದ್ದೇ ಆಯ್ತು, ನೋಡಿದ್ದೇ ಆಯ್ತು, ಏನೇ ಮಾಡಿದ್ರು ಅದಕ್ಕೆ ಬೇಕಾದಂತ ಶೌಚವನ್ನು ಮಾಡ್ಕೊಳ್ಬೇಕು. ಮತ್ತೆ ಇದು ಕೂಡ ಗೊತ್ತಿರಬೇಕು. ಈ ನಾವೆಲ್ಲರೂ ಶವಯಾತ್ರೆ ಮಾಡ್ತೀವಲ್ಲ, ಕೆಲವು ಸರಿ ಶವವನ್ನು ತಗೊಂಡು ಹೋಗೋದು ದೊಡ್ಡ ಪುಣ್ಯದ ಕೆಲಸ ಅಂತ ಹೇಳ್ತಾರೆ ಜನ. ತಪ್ಪಲ್ಲ, ಹೌದು. ಆದ್ರೆ ಶವವನ್ನು ತಗೊಂಡು ಹೋದ್ಮೇಲೆ ಶವಸ್ಪರ್ಶ ಮಾಡಿದ್ದಕ್ಕಾಗಿ ಮಹಾನದಿ ಸ್ನಾನ ಮಾಡಬೇಕು ಅಂತ ನಿಯಮ ಇದೆ. ಅದನ್ನು ಮಾಡಿ ಮುಂದೆ ದೇವತಾ ಪೂಜೆ ಇತ್ಯಾದಿ ಮಾಡಬೇಕು. ಇಲ್ಲಿಯೂ ಕೂಡ ಅಷ್ಟೇ. ಸಾಮಾನ್ಯರು ಮನೆಯಲ್ಲಿ ದೇವರ ಪೂಜೆ ಮಾಡುವಂತಹ ನಿತ್ಯದ ಗೃಹಸ್ಥರಿಗೆ ಒಂದು ವೇಳೆ ಇವೆಲ್ಲ ತಪ್ಪಿದ್ರೆ ದೊಡ್ಡ ವಿಷಯ ಅಲ್ಲ. ಆದ್ರೆ ಮಠ ಮಂದಿರ ಮೊದಲಾದ ಕಡೆ ನಿತ್ಯ ಸಾಕಷ್ಟು ಜಪ ಮಾಡುವಂತ ವೈದಿಕರು, ಆಚಾರ್ಯರು, ವಿದ್ವಾಂಸರು ಇಂಥವ್ರನ್ನೆಲ್ಲ ಮಾಡೋ ಪ್ರಸಂಗ ಬಂದ್ರೆ ಒಳ್ಳೆ ಪುಣ್ಯ ಕೆಲಸವೇ, ಇಲ್ಲಿ ಸುಳ್ಳಲ್ಲ. ಆದ್ರೆ ಅದು ಪುಣ್ಯ ಕೆಲಸ ಅಂತ ಹೇಳಿ ಮತ್ತೆ ಇದನ್ನು ತಪ್ಪಿಸಬಾರದು. ಮಹಾನದಿ ಸ್ನಾನ, ಯಜ್ಞೋಪವೀತ ಬದಲಾವಣೆ, ಇದ್ಯಾವುದನ್ನು ತಪ್ಪಿಸಿ ಮತ್ತೆ ಹಾಗೆ ಪೂಜೆ ಮಾಡಿದ್ರೆ ಅದೇನು ಪುಣ್ಯ ಬಂದಂತಲ್ಲ. ಜನರಿಗೆ ಇಂಥ ಕೆಲವು ತಪ್ಪು ಕಲ್ಪನೆಗಳು ಇರ್ತವೆ. ಅಲ್ಲಿ ದೊಡ್ಡ ಸ್ಥಿತಿಯಿಂದ ಅಲ್ಲಿ ಹೆಗಲು ಕೊಡ್ತಾರೆ, ಬಹಳ ಪುಣ್ಯದ ಕೆಲಸ ಅಂತ ಹೇಳಿ ಮುಂದೆ ಮಾಡ್ಬೇಕಾದ್ರೂ ಮಾಡ್ಕೊಳ್ಳೋದಿಲ್ಲ. ಇವೆಲ್ಲ ಅಬದ್ಧಗಳು, ಆಭಾಸಗಳು. 4 ಆಯ್ತು. 5ನೇದ್ದು, ಪೂಜೆ ಮಾಡುವಾಗ ಮಧ್ಯದಲ್ಲಿ ಮಲಮೂತ್ರ ವಿಸರ್ಗ. 5 ಮತ್ತು 6ನೇದ್ದು. ಮಲಮೂತ್ರ ವಿಸರ್ಗ ಮಾಡಿದರೆ ಮತ್ತೆ ಹೋಗಿ ಸ್ನಾನ ಮಾಡಿ ಶುದ್ಧವಾದ ರೀತಿಯಲ್ಲಿ ಮಡಿಯಲ್ಲಿ ಸ್ನಾನ ಮಾಡಿ ಬಂದು ಅಲ್ಲಿ ಕೂಡಬೇಕು. ಹಾಗೆ ಕೂತು ಬಿಡಬಾರ್ದು. ಕೂಡಲ್ಲ ಯಾರು ಸಾಮಾನ್ಯವಾಗಿ.
ತಪ್ಪುಗಳನ್ನ ಮಾಡ್ತಾರೆ ಅಂದ್ರೆ ಕೆಲವು ಬೇರೆ ಬೇರೆ ತಪ್ಪುಗಳನ್ನೇ ಮಾಡ್ತಾರೆ. ಈ ತಪ್ಪುಗಳನ್ನ ಯಾರು ಹಾಗೇನು ಅಷ್ಟು ಸುಲಭವಾಗಿ ಯಾರು ಮಾಡೋಲ್ಲ. ಆದ್ರೂ ಒಂದು ಗಮನ ಇರಬೇಕು ಅಂತಷ್ಟೇ. ಮೂತ್ರ ವಿಸರ್ಗ ಮತ್ತು ಮಲ ವಿಸರ್ಗ ಇವೆರಡರ ಬಳಿಕ ಸ್ನಾನ ಮಾಡಿಯೇ ಮತ್ತೆ ಪೂಜೆಗೆ ಕೂತ್ಕೋಬೇಕು. ಈ ಪೂಜೆ ಮಾಡುವಾಗ ಮಾತಾಡುವಾಗ ಕೆಲವೊಂದು ಬಾರಿ ಭಾವೋದ್ವೇಗದಿಂದ ಏನಾದರೂ ದುಃಖದ ಕಣ್ಣೀರು ಅಥವಾ ಸಂತೋಷದ ಕಣ್ಣೀರು ಇವೆಲ್ಲ ಬಂದ್ರೆ ಅದು ತಪ್ಪು. ಒಂದು ವಿಷಯ ಮನುಷ್ಯನಿಗೆ ಗೊತ್ತಿರಬೇಕು, ಮನುಷ್ಯನ ಶರೀರದಿಂದ ಏನೇ ಹೊರಗೆ ಬಿದ್ದರೆ ಅದೆಲ್ಲವೂ ಕೂಡ ಮೈಲಿಗೆ. ಕೂದಲು, ಉಗುರು, ಮತ್ತೆ ರಕ್ತ, ಕಣ್ಣೀರು ಮತ್ತು ಏನೋ ಶರೀರದಿಂದ ಏನೇ ಹೊರಗೆ ಬಿದ್ದರು ಅದು ಮೈಲಿಗೆ. ಅದಕ್ಕಾಗಿ ದಂಪತಿಗಳು ಏಕಾಂತದ ನಂತರ ಸ್ನಾನ ಮಾಡೇ ಪೂಜೆ ಮಾಡಬೇಕು ಅಂತ ಹೇಳಿದರು. ಎಲ್ಲರೂ ಮಾಡೇ ಮಾಡ್ತಾರೆ, ಇಲ್ಲಂತಲ್ಲ. ಆದರೂ ಇವೆಲ್ಲ ಮನುಷ್ಯನಿಗೆ ಗಮನ ಇರಬೇಕು. ಏನೇ ಶರೀರದಿಂದ ಹೊರಗೆ ಬಿದ್ದರೆ ಅದು ಮೈಲಿಗೆ ಅಂತ ಲೆಕ್ಕ. ಅದಕ್ಕಾಗಿ ಕಣ್ಣೀರು ಹೊರಗೆ ಬಂದ್ರೆ ನೀವೇನೋ ಜೋರಾಗಿ ನಕ್ರಿ ಅಥವಾ ಹತ್ರಿ, ಯಾವುದೋ ಭಾವೋದ್ವೇಗಕ್ಕೆ ಒಳಗಾದ್ರಿ, ಕಣ್ಣೀರು ಹೊರಗೆ ಬಂದ್ರೆ, ಕಣ್ಣೀರು ಹೊರಗೆ ಬರುವಂತೆ ಮಾತನಾಡಿದ್ರೆ ಅದೊಂದು ಮೈಲಿಗೆ. ಬಹಳ ಮಹತ್ವದ್ದು. ಮಾತಾಡೋದು ತಪ್ಪಲ್ಲ, ಏನಾರು ಕೆಲವು ಸರಿ ಮಾತಾಡಬೇಕಾಗ್ತದೆ. ಪೂಜೆ ಮಾಡೋರು ತಮ್ಮ ಪಕ್ಕದಲ್ಲಿದ್ದವ್ರಿಗೆ ಆ ವಸ್ತುಗಳನ್ನ ಕೊಡ್ರಿ, ಈ ವಸ್ತುಗಳನ್ನ ಕೊಡ್ರಿ, ನೈವೇದ್ಯ ಎಲ್ಲ ತಯಾರಾಯ್ತು ಅಂತ ಹೀಗೆಲ್ಲ ಮಾತಾಡೋ ಪ್ರಸಂಗ ಬರ್ಬೋದು. ಮಾತಾಡೋದು ತಪ್ಪಲ್ಲ, ಆದ್ರೆ ಮಾತು ಬಹಳ ಮಿತವಾಗಿರ್ಬೇಕು. ಮಾತು ಅದು ಬೆಳೀತಾ ಹೋಗಬಾರ್ದು. ಬೆಳೀತಾ ಹೋದ್ರೆ ಮನುಷ್ಯನಿಗೆ ನಾನಾ ಥರದ ಆಲೋಚನೆಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಆಲೋಚನೆ ಹೆಚ್ಚು ಮುಂದುವರೆದಂತೆ ಇಂಥವೆಲ್ಲ ಏನೇನೋ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಶಾಸ್ತ್ರ ಭಾಷಣಂ ಅಥವಾ ಸಾಶ್ರು ಭಾಷಣಂ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಅದರ ಅರ್ಥಗಳಿವೆ. ನೀಲ ವಸ್ತ್ರಂ, ಕಪ್ಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಪೂಜೆ ಮಾಡೋದು ಅದು ಉಚಿತ ಅಲ್ಲ. ಇದನ್ನ ಕೆಲವರು ಬಹಳ ವಿಪರೀತವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ನೀಲ ಅಂದ್ರೆ ಈ ಜಾಂಬಳಿ ಬಣ್ಣದ ಬಟ್ಟೆ, ಮಡಿ, ರೇಷ್ಮೆ ಮಡಿ, ಇಂಥದ್ದನ್ನೆಲ್ಲ ಮಡಿಯಲ್ಲಿ ಹಾಕಿ ಅದನ್ನು ಉಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಏನು ಅರ್ಥ ಅಲ್ಲ. ನೀಲ ಅಂಥ ನೀಲ ಆಗಿದ್ರೆ ಅದೇನು ದೋಷಕರ ಅಲ್ಲ. ಆದ್ರೆ ಶುದ್ಧ ಕಪ್ಪು ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ ಆ ಮೂಲಕ ಭಗವಂತನ ಆರಾಧನೆ ಮಾಡೋದು ತಪ್ಪು. ಅದು 8ನೇದ್ದು. 9ನೇದ್ದು ಈ ಒಂದು ಅಭ್ಯಾಸ, ಅದು ಪೂಜೆ ಮಾಡೋ ಸಂದರ್ಭದಲ್ಲಿ ಅದು ಬರ್ತದಂತಿಲ್ಲ, ಒಂದು ಬೇರೆ ಒಂದು ಹವ್ಯಾಸ, ಅಂಥ ಹವ್ಯಾಸವನ್ನು ಇಟ್ಕೊಳ್ಬಾರ್ದು. ಆ ಇಟ್ಕೊಳ್ಳೋದು ಯೋಗ್ಯ ಅಲ್ಲ ಪೂಜೆ ಮಾಡೋರಿಗೆ. ಅದೇನಂದ್ರೆ ಸದಾ ರಾಜಗೃಹೇ ತದನ್ನಾದನಂ. ಯಾವತ್ತೂ ರಾಜನ ಮನೆಗಳಿಗೆ ಹೋಗ್ತಿರೋದು, ರಾಜರು ಶ್ರೀಮಂತರು ಅವ್ರ ಮನೆಗಳಿಗೆ ಹೋಗ್ತಿರೋದು, ಊಟ ಮಾಡ್ತಿರೋದು, ದಕ್ಷಿಣೆ ತಗೋತಿರೋದು, ಅದನ್ನ ಒಂದು ಹವ್ಯಾಸವಾಗಿ ಇಟ್ಕೊಳ್ಳೋದು, ಅದೊಂದು ಪ್ರವೃತ್ತಿಯನ್ನ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋದು ಇದು ಅಷ್ಟು ಉಚಿತ ಅಲ್ಲ. ಈ ನಿಯಮನೂ ಏನಿದೆಯಲ್ಲ, ಊಟಕ್ಕಾಗಿ ಹೋಗೋರು, ಬೇರೆ ಬೇರೆ ಕಡೆ ಓಡಾಡುವವರು ಎಲ್ಲ ಇದ್ದೇ ಇರ್ತಾರೆ, ತಪ್ಪಲ್ಲ. ಬ್ರಾಹ್ಮಣ ದಾನ ತಗೊಳ್ಬೇಕು, ದಾನ ಇನ್ನೊಬ್ರಿಗೆ ಕೊಡಬೇಕು. ಹಾಗೆ ಭೋಜನಕ್ಕೆ ಹೋಗುವಂಥ ಪ್ರಸಂಗನೂ ಬಂದೇ ಬರ್ಬೋದು. ತನ್ನ ಸ್ವಂತ ಮನೆಯಲ್ಲಿ ಪೂಜೆ ಮಾಡುವವನು ಅವನು ಇದನ್ನೆಲ್ಲ ಪಾಲನೆ ಮಾಡಬೇಕು. ವಿಶೇಷವಾಗಿ ಗುಡಿಗಳಲ್ಲಿ, ಮಠಗಳಲ್ಲಿ ಪೂಜೆ ಮಾಡುವವರೆಲ್ಲ ಇದನ್ನು ಹೆಚ್ಚು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮತ್ತು ಬೇರೆ ಕಡೆ ಎಲ್ಲೇ ಭೋಜನಕ್ಕೆ ಹೋಗುವಂಥ ಪ್ರಸಂಗ ಬಂದರೆ ಹೋಗಿ ಬಂದ ಮೇಲೆ ಸಾಕಷ್ಟು ಜಪ ತಪ ಮೊದಲಾದವುಗಳನ್ನು ಮಾಡಬೇಕು. ಅದಕ್ಕೆ ಇದು ಸೂಚಕ ಅಷ್ಟೇ. ಹೋಗುವಂಥ ಪ್ರಸಂಗ ಪ್ರತಿಯೊಬ್ಬರಿಗೂ ಬಂದೇ ಬರ್ತದೆ. ಯಾರು ಸ್ವಯಂ ಪಾಕ ನಿಯಮ ಇಟ್ಕೊಂಡಿಲ್ವೋ, ಬೇರೆ ಕಡೆ ನಾವು ಊಟ ಮಾಡೋದೇ ಇಲ್ಲ ಅಂತ ನಿಯಮ ಇಟ್ಕೊಂಡಿಲ್ವೋ ಅಂಥವ್ರಿಗೆಲ್ಲ ಹೋಗೋ ಪ್ರಸಂಗ ಬಂದೇ ಬರ್ತದೆ. ಅಂಥವ್ರಿಗೆಲ್ಲ ಇದೊಂದು ಸೂಚನೆ. ಸಾಕಷ್ಟು ಜಪ ತಪ ಮೊದಲಾದವುಗಳನ್ನು ಮಾಡಿ ಇನ್ನೊಬ್ಬರಿಂದ ದಾನ ಸ್ವೀಕಾರ ಮಾಡಿದ್ದು ಮತ್ತೆ ದಕ್ಷಿಣೆ ಸ್ವೀಕಾರ ಮಾಡಿದ್ದು ಇತ್ಯಾದಿಗಳೇನಿದೆ ಅದರಿಂದ ಬರಬಹುದಾದಂತಹ ದೋಷವನ್ನು ಕಳ್ಕೊಳ್ಬೇಕು. ಮತ್ತೆ ರಜಸ್ವಲೆ ಮೊದಲಾದವರನ್ನ ಮುಟ್ಟಿ ಆ ದೇವ ಮಂದಿರದ ಒಳಗೆ ಬರೋದು ಇದು ಕೂಡ ತಪ್ಪು. ಇದು 10ನೇದಾಯ್ತು. 11ನೇದ್ದು ಬಹಳ ಮಹತ್ವದ್ದು. ಭಗವಂತನ ಪೂಜೆ ನಡೆಸಿದಾಗಲೇ ಮಧ್ಯದಲ್ಲಿ ರೋಷಕ್ಕೊಳಗಾಗೋದು, ಕೋಪಕ್ಕೊಳಗಾಗಿಬಿಟ್ರೆ, ಕೋಪವೇ ದೊಡ್ಡ ಮೈಲಿಗೆ ಯಾವತ್ತು. ಅವ್ರಿವ್ರ ಮೇಲೆ ಕೂಗಾಡುವಂತಾದ್ರೆ ಅದು ತಪ್ಪು. ನೀಲವಸ್ತ್ರೇ ಹರೇ ಕರ್ಮ ವಿಧಿ ಸೃಷ್ಟಿಸ್ತಮಸ್ಯಪಿ ಕಾಮಾನುಸಾರಿತ ಕೃಷ್ಣ ವಸ್ತ್ರಸ್ಯ ಪರಿಧೂನನಂ ಉಪಸ್ಪೃಶ್ಯ ಅಭಿಧಾನೈಸ್ತು ಶುಶ್ರೂಷೋರೂಪಿ ರುಷ್ಟತ ಅಂದ್ರೆ ರೋಷ. ಪೂಜೆ ಮಾಡ್ಲಿಕ್ಕೆ ಕೂತಾಗ ಮನಸ್ಸು ಅಂತ ಶಾಂತವಾಗಿರಬೇಕು. ಅದು ಬಿಟ್ಟು ಶಾಂತಿಯನ್ನು ಕಳ್ಕೊಂಡ್ರೆ ಅದು ಒಂದು ದೋಷ. ಇದು 11ನೇದಾಯ್ತು. 12ನೇದ್ದು
ನಿಷಿದ್ಧವಾದ ಪುಷ್ಪಗಳಿಂದ ಭಗವಂತನ ಅರ್ಚನೆ ಮಾಡೋದು. ಕೆಂಪು ಹೂವು, ಕೆಂಪು ದಾಸವಾಳ ಹೂವು ಮೊದಲಾದ ಹೂಗಳಿವೆ. ಹೆಚ್ಚು ಸುಗಂಧ ಇಲ್ಲದೆ ಇರುವಂತಹ ಹೂಗಳು, ಅಂಥವೆಲ್ಲ ಹೂಗಳ ಮೂಲಕ ಭಗವಂತನ ಅರ್ಚನೆ ಮಾಡೋದೇನಿದೆ ಅದು ಒಂದು ದೊಡ್ಡ ತಪ್ಪು. ಮತ್ತೆ ಕೆಂಬಣ್ಣದ ಒಂದು ಕೌಪೀನ ಅಥವಾ ವಸ್ತ್ರ ಇದನ್ನೆಲ್ಲ ಧಾರಣೆ ಮಾಡಿಕೊಂಡು ಭಗವಂತನ ಅರ್ಚನೆ ಮಾಡೋದು ಅದು ಕೂಡ ತಪ್ಪು. ಅದು 13ನೇದು. ಈ ಭಗವಂತನಿಗೆ ಪೂಜೆ ಮಾಡುವಾಗ ಆ ಭಗವಂತನಿಗೆ ಬಟ್ಟೆಗಳನ್ನು ಅರ್ಪಣೆ ಮಾಡೋದಿದೆಯಲ್ಲ, ಎರಡೆರಡು ಮೇಲೆ ಹೊದ್ಕೊಳ್ಳಿಕ್ಕೊಂದು, ಕೆಳಗೆ ಉಟ್ಕೊಳ್ಳಿಕ್ಕೊಂದು ಅಂತ ವಸ್ತ್ರವನ್ನು ಕೂಡ ಅರ್ಪಣೆ ಮಾಡ್ತಾರೆ. ನಾವೆಲ್ಲ ಇಲ್ಲೇನು ಮಾಡ್ತೀವಂತಿಲ್ಲ, ಸುಮ್ಮನೆ ವಸ್ತ್ರ ದ್ವಯಂ ಸಮರ್ಪಯಾಮಿ ಅಂತೇಳಿ ನೀರು ಬಿಡ್ತೀವಿ ಅಷ್ಟೇ. ವಸ್ತ್ರವನ್ನೇ ಇಡಬೇಕಾದ ಪ್ರಸಂಗ ಬಂದ್ರೆ ನೀಲ ವಸ್ತು, ಕಪ್ಪು ಬಣ್ಣದ ವಸ್ತ್ರವನ್ನು ಭಗವಂತನಿಗೆ ಅರ್ಪಣೆ ಮಾಡಬಾರ್ದು, ಅದು ತಪ್ಪು. ಮತ್ತೆ ಆ ನೀರನ್ನು ಶುದ್ಧ ಮಾಡಲಿಕ್ಕೆ, ತೀರ್ಥ ಮಾಡಲಿಕ್ಕೆ ನಾವೇನು ನೀರನ್ನು ತರ್ತೀವಲ್ಲ ಕಲಶೋದಕ, ಅದನ್ನು ಸ್ವಚ್ಛ ಮಾಡಲಿಕ್ಕೆ ಕಪ್ಪು ಬಣ್ಣದ ಬಟ್ಟೆಯನ್ನು ಉಪಯೋಗ ಮಾಡಬಾರ್ದು. ಭಗವಂತನಿಗೆ ಅದನ್ನು ನಿವೇದನೆ ಕೂಡ ಮಾಡಬಾರ್ದು. ಕತ್ತಲೆಯಲ್ಲಿ ದೀಪದ ಬೆಳಕಿಲ್ಲದೆ ಭಗವಂತನ ಪ್ರತೀಕವನ್ನು ಮುಟ್ಟೋದು ಇತ್ಯಾದಿಗಳನ್ನು ಮಾಡಬಾರ್ದು. ಮೊದಲು ಪೂಜೆ ಆರಂಭದಲ್ಲಿರೋದೇ ಅದು ದೀಪಂ ಪ್ರಜ್ವಾಲ್ಯ ಅಗ್ನಿ ಸಮಿಧ್ಯತೆ ಅಂತ ಹೇಳಿ ಆ ದೀಪವನ್ನು ಪ್ರಜ್ವಲಿಸಿ ಆಮೇಲೆ ಪೂಜೆ ಪ್ರಾರಂಭ ಮಾಡೋದೇ ಅಲ್ಲಿರೋದು. ಪೂಜೆಯಲ್ಲಿ ತೊಡಗುವಾಗ ಅದಕ್ಕೆ 106 ವಿಧಾನಗಳಿವೆ. ಮೊದಲು ಇಂಥದನ್ನು ಮಾಡಬೇಕು, ಬ್ರಹ್ಮಪಾರ ಸ್ತೋತ್ರವನ್ನು ರಚನೆ ಪಠನೆ ಮಾಡಬೇಕು, ಮತ್ತೆ ಪಾಪ ಪುರುಷ ವಿಸರ್ಜನೆ ಮಾಡ್ಕೊಳ್ಬೇಕು, ಭಗವಂತ ನಮ್ಮ ಮನುಷ್ಯನ ಶರೀರದಿಂದ ಬರುವಂತಹ ದುರ್ಗಂಧವನ್ನು ಕ್ಷಮಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಇವೆಲ್ಲ ನಿಯಮಗಳು. ಕಲಶ ಪೂಜೆ, ಶಂಖ ಪೂಜೆ ಇವೆಲ್ಲ ನಿಯಮಗಳು. ಆ ನಿಯಮಗಳಿಲ್ಲದೆ ಬೇಕಾಬಿಟ್ಟಿಯಾಗಿ ಪೂಜೆ ಮಾಡೋದು ಇದು 16ನೇ ದೋಷ. ಭಗವಂತನ ಎದುರಿಗೆ ಈ ಚಾಮರವನ್ನು ಬೀಸ್ತಾರಲ್ಲ, ಚಾಮರ ವ್ಯಜನ ಅಂತ ಬೀಸುವಾಗ ಕಪ್ಪು ಬಣ್ಣದ ಬಟ್ಟೆಯನ್ನು ಹೀಗೆ ಬೀಸೋದು. ಬೇರೆ ಯಾವುದೇ ಚಾಮರ ಏನು ಸಿಗದೇ ಇದ್ದಾಗ ಬಟ್ಟೆಯನ್ನೇ ಬೀಸೋ ಪ್ರಸಂಗ ಬಂದ್ರೆ ಬಿಳಿ ಬಟ್ಟೆಯನ್ನಾದ್ರೂ ಬೀಸ್ರಿ, ಆದ್ರೆ ಕಪ್ಪು ಬಣ್ಣದ ಬಟ್ಟೆಯನ್ನೇ ಬೀಸಬೇಡ್ರಿ. ಅದು 17ನೇದು. ನಾಯಿಯನ್ನು ಮುಟ್ಟಿ ಭಗವಂತನ ಮಂದಿರದೊಳಗೆ ಪ್ರವೇಶ ಮಾಡೋದು ಇದು ತಪ್ಪು. ಪೂಜೆ ಮಾಡೋದು ಅಷ್ಟೇ ಅಲ್ಲ, ಮಂದಿರದೊಳಗೆ ಪ್ರವೇಶ ಮಾಡಬಾರ್ದು. ಬೇರೆ ಯಾವುದೇ ಸಂದರ್ಭದಲ್ಲಿ ನಾಯಿ, ಹಂದಿ ಮೊದಲಾದವುಗಳನ್ನು ಮುಟ್ಟಿ ಸ್ನಾನ ಮಾಡಿ ಯಜ್ಞೋಪವೀತ ಹಾಕೊಳ್ಳೋದು ಹೆಚ್ಚು ಉಚಿತ. ಮಾಂಸವನ್ನು ತಿಂತಿದ್ರು ಆಗಿನ ಕಾಲದಲ್ಲಿ. ವರಾಹ ಪುರಾಣದಲ್ಲೇ ಭಗವಂತನಿಗೆ ಯಾವ್ಯಾವ ಮಾಂಸಗಳನ್ನ ಅರ್ಪಣೆ ಮಾಡಬೇಕು ಅಂತ ನಿಯಮ ಇದೆ. ಆದರೆ ಹಂದಿ ಮಾಂಸವನ್ನು ಮಾತ್ರ ಎಂದೂ ನಾವು ತಿನ್ನಬಾರದು. ಆ ತಿಂದು ಭಗವಂತನ ಪೂಜೆ ಮಾಡೋದು ಅದು ತಪ್ಪು. ಮತ್ತೆ ಕೋಳಿಯ ಮಾಂಸವನ್ನು ತಿನ್ನೋದು ಅದು ತಪ್ಪು. ಉಳಿದ ಜಿಂಕೆ, ಮೊಲ ಮೊದಲಾದವುಗಳ ಮಾಂಸವನ್ನ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ತಿಂತಿದ್ರು. ಆದರೆ ಹಂದಿ ಮತ್ತು ಕೋಳಿ ಯಾವುದನ್ನು ತಿನ್ನಬಾರದು. ಅಲ್ಲಿಗೆ 20 ದೋಷಗಳಾದವು. ಸುತ್ತಮುತ್ತಲು ಕೆಸರುಳ್ಳಂಥ ಫಲಸಾದಂಥ ಪ್ರದೇಶದಲ್ಲಿ ಪೀಠ ಹಾಕೊಂಡು ಅಲ್ಲಿ ಪೂಜೆ ಮಾಡೋದು ಅದನ್ನು ಮಾಡಬಾರ್ದು. 21 ಆಯ್ತು. ಈ ಚಿತಾಗ್ನಿ ಇದೆಯಲ್ಲ, ಸ್ಮಶಾನದ ಅಗ್ನಿ, ಅದನ್ನ ನೋಡಿ ಆ ಮೂಲಕ ಒಳಗೆ ಬಂದು ಭಗವಂತನ ಮಂದಿರದೊಳಗೆ ಬರೋದು 22ನೇದಾಯ್ತು. ಈ 23ನೇ ದೋಷ ಏನಂತಂದ್ರೆ ಅತ್ಯಂತ ತೀವ್ರವಾದಂತಹ ಗಂಧ ಇರುವಂತಹ, ಸ್ಮೆಲ್ ಇರುವಂತಹ ಕೆಲವು ಭಕ್ಷ್ಯ ವಸ್ತುಗಳಿವೆ, ಇಂಗು ಮೊದಲಾದದ್ದು. ಅದನ್ನೆಲ್ಲ ತಿಂದು ನಾವು ಭಗವಂತನ ಬಳಿಗೆ ಬಂದ್ರೆ ಆ ಒಂದು ಗಂಧ ನಮ್ಮ ಬಾಯಿಂದ ಹೊರಗೆ ಬರ್ತದೆ ತೇಗಿನ ರೂಪದಲ್ಲಿ. ಅದೆಲ್ಲ ನಾವು ಭಗವಂತರಿಗೆ ಮಾಡುವಂತಹ ಒಂದು ಅಪಚಾರ. ಅದನ್ನ ಪಿಣ್ಯಾಕಾತ್ತಿ ಅಂತ 23ನೇ ದೋಷವಾಗಿ ಹೇಳಿದ್ದಾರೆ. ಈ ಹಂದಿಯ ಮಾಂಸವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು 24ನೇ ದೋಷ. ಮದ್ಯಪಾನವನ್ನು ಮಾಡಿ ಭಗವಂತನ ಆಲಯದೊಳಗೆ ಬರೋದು 25ನೇದು. ಈ ಕುಸುಬೆ ಅಂತಿದೆಯಲ್ಲ, ಆ ಕುಸುಬೆಯ ಎಲೆಗಳನ್ನು ತಿನ್ನೋದು ಅದು ಕೂಡ ಒಂದು ದೋಷ. ಅದು 26ನೇ ದೋಷ. ಅದು ಯಾಕೆ ತಿಂತಾರೆ ಅದೆಲ್ಲ ನನಗೇನು ಗೊತ್ತಿಲ್ಲ. ಅದರಿಂದ ಒಂದು ಸ್ವಲ್ಪ ಏನೋ ಕೆಂಪು ಬಣ್ಣ ಬರ್ತದೆ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ. ಈ ವಿಳೆದೆಲೆ ತಿಂದ್ರೆ ಯಾವ ಥರ ಕೆಂಪಾಗ್ತದಲ್ಲ ಬಾಯಿ, ಹಾಗೆ ಕುಸುಬೆ ಎಲೆ ತಿಂದ್ರೆ ಕೂಡ ಬರ್ತದೆ ಅಂತ ಹೇಳ್ತಾರೆ. ಈ ಬಟ್ಟೆಗಳಿಗೆ, ಬಿಳಿ ಬಟ್ಟೆಗಳಿಗೆ ಬಣ್ಣ ಹಾಕ್ಲಿಕ್ಕಾಗಿ ಅಂಥವನ್ನೆಲ್ಲ ಕೆಲವು ಉಪಯೋಗ ಮಾಡ್ತಾರಂತೆ. ಹಾಗಾಗಿ ತಿಂದರೂ ಕೂಡ ಅದರಿಂದ ಏನೋ ಒಂದು ಸ್ವಲ್ಪ ರುಚಿನೂ ಇರಬಹುದು. ಕುಸುಬೆ ಎಣ್ಣೆ ರುಚಿ ಬಹಳ ಅಂತ ಹೇಳ್ತಾರೆ. ಮತ್ತೆ ಎಲೆನೂ ಯಾರು ತಿಂತಾರೋ ಬಿಡ್ತಾರೆ ನನಗೆ ಗೊತ್ತಿಲ್ಲ, ತಿನ್ನಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಮತ್ತೊಬ್ಬರ ವಸ್ತ್ರವನ್ನು ಧಾರಣೆ ಮಾಡಿ ಭಗವಂತನ ಅರ್ಚನೆ ಮಾಡೋದು ಇದು ಕೂಡ ಒಂದು ದೋಷ. ಇನ್ನೊಬ್ಬರ ವಸ್ತ್ರ, ಇನ್ನೊಬ್ಬರ ಯಾವುದೇ ಸಂಗತಿಗಳನ್ನು ನಾವು ಉಪಯೋಗ ಮಾಡಬಾರ್ದು. ನಮ್ಮದೇ ಆದಂಥ ವಸ್ತುಗಳನ್ನೇ ಉಪಯೋಗ ಮಾಡಬೇಕು. ಅದು 27ನೇ ದೋಷ. ಭಗವಂತನಿಗೆ ಯಾವುದೇ
ಸಕಲ ವೈಭವಗಳನ್ನು ಅರ್ಪಣೆ ಮಾಡಬೇಕು. ಅದು ಯಾವುದು ಇಲ್ಲದೆ ಹಾಗೆ ಪೂಜೆ ಮಾಡ್ಲಿಕ್ಕೆ ಹೋದ್ರೆ, ಈಗ ಕಾಡಿಗೆ, ಕನ್ನಡಿ, ಚಾಮರ, ಪಾದುಕೆ, ಛತ್ರ ಇವೆಲ್ಲ ಅದು ಎಲ್ಲ ಇಲ್ಲದೇನೆ ಹಾಗೆ ಪೂಜೆ ಮಾಡಿಬಿಡ್ತೀವಿ, ನಡೀತಾ ತಗೋಂತ ಮಾಡಿಬಿಟ್ರೆ ಅದೊಂದು ದೋಷ. 28ನೇ ದೋಷ. 29ನೇ ದೋಷ ಯಾವುದು ಅಂತಂದ್ರೆ, ಪುಷ್ಪಾರ್ಚನೆ ಮಾಡ್ಬೇಕಲ್ಲ ಭಗವಂತನಿಗೆ. ಹೂಗಳಿಲ್ಲದೆ ಭಗವಂತನಿಗೆ ಪೂಜೆ ಮಾಡಬಾರ್ದು, ಅಲಂಕಾರ ಇಲ್ಲದೆ ಭಗವಂತನಿಗೆ ಪೂಜೆ ಮಾಡಬಾರ್ದು. ಇದ್ಯಾವುದು ಇಲ್ಲದೆ ಪೂಜೆ ಮಾಡೋದೇನಿದೆ 29ನೇ ದೋಷ. 30ನೇ ದೋಷ ಯಾವುದು ಅಂತಂದ್ರೆ, ಈ ರಥೋತ್ಸವ, ಪಲ್ಲಕ್ಕಿ ಉತ್ಸವ ಎಲ್ಲ ನಡೆದಾಗ ಚಪ್ಪಲಿ ಹಾಕೊಂಡು ಆ ಭಗವಂತನ ಪ್ರತೀಕವನ್ನ ಕೈಯಲ್ಲಿ ಹೊರೋದಾಗ್ಲಿ ಅಥವಾ ಪಲ್ಲಕ್ಕಿಯಲ್ಲಿ ಹೊರೋದಾಗ್ಲಿ, ರಥವನ್ನು ಜಗ್ಗೋದಾಗ್ಲಿ, ಇಂಥವು ಯಾವುದನ್ನು ಮಾಡಬಾರ್ದು. ಅವು ಎಲ್ಲೊಂದು ದೋಷ. 30 ದೋಷಗಳಾದವು. 31ನೇ ದೋಷ ಯಾವುದು ಅಂತಂದ್ರೆ, ಭಗವಂತನ ಮಂದಿರದ ಒಳಗೆ ಹೋದಾಗ ಅಥವಾ ಮಂಗಳಾರತಿ ಇತ್ಯಾದಿ ನಡೀತಾ ಇದ್ದಾಗ ಭೇರಿ, ಗಂಟೆ, ಜಾಗಟೆ ಇದನ್ನ ಯಾವುದನ್ನು ಬಾರಿಸದೇ ಇರಬಾರ್ದು. ಅದೆಲ್ಲ ಭಗವಂತನ ವೈಭವಕ್ಕಾಗಿ ಅತ್ಯಂತ ಕಡ್ಡಾಯ, ಅವೆಲ್ಲ ಬೇಕೇ ಬೇಕು. ಇದು 31ನೇದು. 32ನೇದು ಯಾವುದು? ಅಜೀರ್ಣಾನ್ನಸ್ಯ ಪೂಜನಂ. ನಾವು ತಿಂದ ಅನ್ನ ಇನ್ನೂ ಜೀರ್ಣವಾಗದೇ ಇದ್ದಾಗ ಭಗವಂತನ ಹತ್ರ ಹೋಗಬಾರ್ದು, ಪೂಜನೆ ಮಾಡಬಾರ್ದು. ಯಾಕಂದ್ರೆ ತಿಂದ ಅನ್ನ ಜೀರ್ಣ ಆಗದೇ ಇದ್ದಾಗ ನಮಗೆ ಸರಿಯಾಗಿ ಪ್ರಾಣಾಯಾಮ ಮಾಡಲಿಕ್ಕೂ ಬರೋದಿಲ್ಲ. ಮತ್ತೆ ದುರ್ಗಂಧಪೂರ್ಣವಾದಂಥ ತೇಗು ಮೊದಲಾದ ಮನುಷ್ಯನ ಶರೀರದಿಂದ ಬರ್ತಿರ್ತದೆ. ಮತ್ತೆ ಅಜೀರ್ಣ ಆಗದೆ ಆದಾಗ ಅಲ್ಲಿ ಏಕಾಗ್ರತೆಯಿಂದ ಕುತ್ಕೊಂಡು ಪೂಜೆ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಇವೆಲ್ಲ ಸಮಸ್ಯೆಗಳು. ಇದು 32ನೇ ದೋಷ. ಈ 32 ದೋಷಗಳನ್ನು ಪೂಜೆಯ ಸಂದರ್ಭದಲ್ಲಿ ದೂರ ಇಡಬೇಕು. ಇವು ದ್ವಾತ್ರಿಂಶದ ಅಪರಾಧಗಳು ಅಂತ ಬರ್ತವೆ. ಇವು ದ್ವಾತ್ರಿಂಶದ ಅಪರಾಧಗಳು ಅಲ್ಲದೇನೆ 100 ಅಪರಾಧಗಳು ಅಂತ ಒಂದು ಪ್ರತ್ಯೇಕವಾದ ಒಂದು ಪಟ್ಟಿನೂ ಇದೆ. ಅಂಥವನ್ನೆಲ್ಲ ಈ ಕೃಷ್ಣ ಷಡಕ್ಷರ ಮಂತ್ರ ಮತ್ತು ನಾರಾಯಣ ಅಷ್ಟಾಕ್ಷರ ಮಂತ್ರ ಇವನ್ನೆಲ್ಲವನ್ನು ಪೂಜೆ ಮಾಡುವವನು ಕಡ್ಡಾಯವಾಗಿ ಉಪದೇಶ ಪಡೆದಿರಬೇಕು. ಮತ್ತೆ ಯಾರಿಗೆ ಕೃಷ್ಣ ಷಡಕ್ಷರ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರದ ಉಪದೇಶ ಇಲ್ಲ ಅಂಥವ್ರು ಮಾಡಿದ ಅಡಿಗೆಯನ್ನು ಭಗವಂತನಿಗೆ ನಿವೇದನೆ ಮಾಡೋದು, ಇವು ಎಲ್ಲ ದೋಷ ಅಂತಿಲ್ಲ. ಅದು 100 ದೋಷಗಳಲ್ಲಿ ಪರಿಗಣಿತ ಆಗಿದೆ. ಅದನ್ನ ನಾನು ಇಲ್ಲಿ ಓದಲಿಲ್ಲ. ಅದೊಂದು ಪ್ರತ್ಯೇಕವಾದಂಥ ಪಟ್ಟಿಯೇ ಇದೆ. ಮತ್ತೊಂದ್ಸರಿ ಯಾವಾಗಾದ್ರೂ ನೋಡುವಾಗ ಅದನ್ನು ನಾವು ಪ್ರತ್ಯೇಕವಾಗಿ ನೋಡ್ಬೋದು. ಇಲ್ಲಿ ಅದನ್ನು ಬೇಡ ಅಂತ ನಾನು ಹೇಳಲಿಲ್ಲ ಅಷ್ಟೇ. ಅಂತೂ ಪೂಜೆ ಮಾಡುವವರಿಗೆ, ಆ ಭಗವಂತನ ಪೂಜೆಗೆ ಬೇಕಾದಂಥ ಎಡಬಲ ಸಹಾಯ ಒದಗಿಸುವವರಿಗೆ, ಅಡಿಗೆ ಮಾಡುವವರಿಗೆ, ಇವರಿಗೆಲ್ಲರಿಗೂ ಕೂಡ ಇಷ್ಟೊಂದು ಕಡ್ಡಾಯದ ನಿಯಮಗಳಿವೆ. ಅದನ್ನು ಮನುಷ್ಯ ಅಲ್ಲಿ ತಂದ್ಕೋಬೇಕು ಆಚರಣೆಗೆ ಅಂತ ಹೇಳಿದಷ್ಟೆ. ಹೀಗೆ 16 ಉಪಚಾರಗಳನ್ನು ಮಾಡಿದ್ರು, 32 ದೋಷಗಳನ್ನು ದೂರ ಇಟ್ಟರು. ಅಗಣಿತ ಗುಣನಾದಂಥ ಆ ಭಗವಂತನನ್ನ, ಶಾಂಗಪಾಣಿಯಾದಂಥ ಭಗವಂತನನ್ನ ಸಂತುಷ್ಟಗೊಳಿಸಬೇಕು ಅಂತ ಹೇಳಿ ಪೂಜೆ ಮಾಡಿದ್ರು. 16 ಉಪಚಾರಗಳಲ್ಲದೆ 6 ಅನೂಪಚಾರಗಳು ಅಂತ. ಷೋಡಶೋಪಚಾರಗಳು ಮುಖ್ಯ. ಅದಾದ್ಮೇಲೆ 6 ಅನೂಪಚಾರಗಳೇನಿವೆ ಅವು ಅಮುಖ್ಯಗಳಾದವು. ಅವನ್ನು ಕೂಡ ಮಾಡಬೇಕು. ಅವು ಯಾವುದು ಅಂತಂದ್ರೆ, ಮುಖವಾಸ. ಭಗವಂತನಿಗೆ ನೈವೇದ್ಯ ಇತ್ಯಾದಿಗಳೆಲ್ಲ ಆದ ಬಳಿಕ ಮುಖ ಒರೆಸ್ಕೊಳ್ಲಿಕ್ಕೆ, ಊಟ ಆದ್ಮೇಲೆ ನಾವು ಕೈ ತೊಳ್ಕೊಂಡು ಕೈ ಕಾಲು ಒರೆಸ್ಕೋತೀವಲ್ಲ, ಅದರಲ್ಲಿ ಒಂದು ಮುಖವಾಸ, ಒಂದು ಪ್ರತ್ಯೇಕವಾದಂತಹ ಒಂದು ವಸ್ತ್ರ, ತಾಂಬೂಲ, ದರ್ಪಣ ಅಂದ್ರೆ ಕನ್ನಡಿ, ಛತ್ರ, ಭಗವಂತನಿಗೆ ಛತ್ರ ಹಿಡಬೇಕು, ಸಮಸ್ತ ರಾಜೋಪಚಾರ ಕೊಡಬೇಕು, ಚಾಮರ, ಪಾದುಕೆ, ಇವೆಲ್ಲ ಅನೂಪಚಾರಗಳು ಅಂತ ಕರೆಸ್ಕೋತೇವೆ. ಪಾದುಕೆ ಚೇತಿ ವಿಜ್ಞೇಯ ಉಪಚಾರಾ ಪರೈಹಿ ಬುಧಾಹ. ಇವು 6 ಅನೂಪಚಾರಗಳು. ಹೀಗೆ 16 ಉಪಚಾರಗಳು, 6 ಅನೂಪಚಾರಗಳನ್ನು ಆಚಾರ್ಯ ಮಾಡಿದರು. 32 ದೋಷಗಳಲ್ಲಿ ಯಾವ ದೋಷವೂ ಇಲ್ಲದಂತೆ ಅತ್ಯಂತ ಶುದ್ಧವಾಗಿ ಉಳಿದವರಿಗೆ ಮಾದರಿಯಾಗುವಂತೆ ಅವರು ಪೂಜೆ ಮಾಡಿದರು ಅನ್ನುವಲ್ಲಿಗೆ ಈ 36ನೇ ಶ್ಲೋಕ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.